ಸಂಭೂತ ಶ್ರೀಕೃಷ್ಣ ವಸುದೆಯೊಳು ಕಂಸಾರಿಯಾಗುತ್ತದೆ ವಸುದೆಯೊಳು ಕಂಸಾರಿಯಾಗುತ್ತದೆ ಯಶದಿಂದ ಬಾಳುತ್ತ ಮಧುರಪುರದೊಳಂದು ಯಶದಿಂದ ಬಾಳುತ್ತ ಮಧುರಪುರದೊಳಂದು ಹಸನಾಗಿ ಬಲಭದ್ರ ನೊಡಗೋಡಿಗೆ ವಸುದೇವ ದೇವಕಿ ಸಂಭೂತ ಶ್ರೀಕೃಷ್ಣ ಶ್ರೀಕೃಷ್ಣ ಹೀಗೆಂದು ಲೋಕವೇ ಕೊಂಡಾಡುತ್ತಾ ಇದೆಯಲ್ಲ. ಈ ಲೋಕ ಎಲ್ಲರನ್ನೂ ಕೊಂಡಾಡುತ್ತದೆಯೇ ಹೇಳಿ? ಕೊಂಡಾಡುವುದಿಲ್ಲ. ಯಾರು ಲೋಕಕ್ಕೆ ಒಳಿತನ್ನು ಮಾಡುತ್ತಾರೆ ಅವರನ್ನು ಲೋಕ ಕೊಂಡಾಡುತ್ತದೆ. ತ್ಯಾಗಶೀಲತೆಯು ಜೀವನದಲ್ಲಿ ಇದೆ ಎಂದಾದರೆ ಆ ತ್ಯಾಗಶೀಲತೆಯನ್ನು ಸಮಾಜ ಗುರುತಿಸಿಯೇ ಗುರುತಿಸುತ್ತದೆ, ಗೌರವವನ್ನು ಕೊಟ್ಟೇ ಕೊಡುತ್ತದೆ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟಂತಹ ಆದರ್ಶ ನನ್ನದು. ಹುಟ್ಟಿದ್ದು ಕತ್ತಲೆಯ ಸಂದರ್ಭದಲ್ಲಿ ಕೃಷ್ಣ ಎನ್ನುವುದು ಪ್ರತೀತಿಯ ವಿಚಾರ. ವ್ಯಕ್ತಿತ್ವ ಅನ್ನುವುದು ಹಾಗೆಯೇ ಇರಬೇಕು, ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಬೇಕು. ತಂದೆ ವಸುದೇವ ಮಹಾಪ್ರಭು, ತಾಯಿ ದೇವಕಿ, ಮಾವನಾಗಿರುವಂತಹ ಕಂಸನು ಇತ್ತಂತಹ ಆ ಪೀಡೆಯಿಂದಾಗಿ ನೊಂದವರಾಗಿ ಕಷ್ಟಗಳನ್ನು ದೂರೀಕರಿಸುವ ಭಗವಂತ ಎಂದು ಬರುತ್ತಾನೆ ಎಂದು ಧ್ಯಾನಿಸುತ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಶ್ರಾವಣ ಮಾಸದ ಅಷ್ಟಮಿಯ ನಟ್ಟಿರುಳಿನಲ್ಲಿ ಸೆರೆಮನೆಯಲ್ಲಿ ಅವರಿಗೆ ದಿವ್ಯ ದರ್ಶನವನ್ನು ಮಾಡಿದವನು ನಾನು. ಆಮೇಲೆ ತಂದೆಯ ಮೂಲಕವೇ ನಂದಗೋಕುಲವನ್ನು ಸೇರಿದೆ. ತಿಳಿದನಲ್ಲ ಮಾವ ಕಂಸ, ನನ್ನನ್ನು ಕೊಲ್ಲುವುದಕ್ಕಾಗಿ ದೇವಕಿಯ ಅಷ್ಟಮ ಗರ್ಭಸಂಭೂತನಾಗಿ ಬಂದಂತಹ ಅಸುಳೆ ನಂದಗೋಕುಲದಲ್ಲಿ ಇದೆ ಎಂದಾದರೆ ಬಾಳಗೊಡುವುದಕ್ಕೆ ಬಿಡುವುದಿಲ್ಲ ಹೀಗೆಂದು ಕಳುಹಿಕೊಟ್ಟನಲ್ಲ. ಕಾಲಾಯ ತಸ್ಮೈ ನಮಃ. ಲೋಕದಲ್ಲಿ ಹುಟ್ಟಿದಂತಹ ಮನುಷ್ಯರಾಗಲಿ ದೇವರಾಗಲಿ ಎಲ್ಲರೂ ಕಾಲಕ್ಕೆ ಬದ್ಧರಾಗಿ ಬಾಗಿ ನಡೆಯಲೇಬೇಕಾಗುತ್ತದೆ. ಆದರೆ ಮಹಾಮೂಢನಾದಂತಹ ಕಂಸನಿಗೆ ಅದರ ಅರಿವಿದೆಯೇ? ಶಕಟ, ಧೇನುಕ, ಪ್ರಳಂಬ ಮೊದಲಾದಂತಹ ರಾಕ್ಷಸರನ್ನು ಕಳುಹಿಕೊಟ್ಟ ನನ್ನನ್ನು ವಧಿಸುವುದಕ್ಕಾಗಿ. ಅವರೆಲ್ಲರನ್ನು ನಿಗ್ರಹಿಸುತ್ತಾ ಭೂಭಾರವನ್ನು ಇಳುಗಿಸುತ್ತಾ ನಾನು ಬಂದೆ. ನಂದಗೋಕುಲದಲ್ಲಿ ನನ್ನ ಆಟ ನಡೆಯುವುದಿಲ್ಲ ಅಂತ ಭಾವಿಸಿದಂತಹ ಕಂಸ ಬಿಲ್ಲ ಹಬ್ಬದ ನೆಪದಲ್ಲಿ ಮಥುರೆಗೆ ಬರಿಸಿದನಲ್ಲ. ನನ್ನ ಆಗಮನವೇ ಅವನಿಗೆ ಪಾಶವಾಯಿತು, ಯಮಲೋಕದ ದರ್ಶನಕ್ಕೆ ಕಾರಣವಾಯಿತು. ಪೂಜಿಸಿ ಇಟ್ಟಂತಹ ಧನುಸನ್ನು ಮುರಿದು ಮಲ್ಲ ಯುದ್ಧದ ಮೂಲಕ ಕಂಸನನ್ನು ನಿಗ್ರಹಿಸಿಕೊಂಡೆ. ಪ್ರಪಂಚದ ಚೌಪಟ ಮಲ್ಲರಲ್ಲಿ ಒಬ್ಬನಾಗಿರುವಂತಹ ಆ ಕಂಸ ನಾಲ್ಕೂ ಮೂಲೆಯಿಂದಲೂ ಹೊಡೆದಾಡುವಂತಹ ಮಲ್ಲನೋರ್ವನು ಕಣಕ್ಕೆ ಇಳಿದಾಗ ತಿರುಗಿ ಹೊಡೆದು ಜಯಿಸಿದಂತಹ ಕಂಸ, ಹೆಳೆಯ ಹಸುಳೆಯಾಗಿರುವ ಸಪ್ತಮ ವರ್ಷದಿಂದ ಅಷ್ಟಮ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವಂತಹ ನನ್ನ ಕೈಯಲ್ಲಿ ಸತ್ತು ಹೋದನಲ್ಲ. ಹಾಗಾಗಿ ಎಲ್ಲರ ಹಣೆ ಬರಹವನ್ನು ನಿಯಂತ್ರಿಸುವುದು ಈ ಕಾಲವೇ. ಅಂತೂ ಸೆರೆಮನೆಯಲ್ಲಿ ಇದ್ದಂತಹ ಅಜ್ಜ ಉಗ್ರಸೇನನಿಗೆ ಮರಳಿ ಮಧುರೆಯ ಪಟ್ಟಾಭಿಷೇಕವನ್ನು ನಾನು ಮಾಡಿಸಿ ನನ್ನ ಜೊತೆಗೆ ಅಂದಿನಿಂದ ಇಂದಿನವರೆಗೆ ಇದ್ದವನು, ಸಹಭಾಗಿಯಾಗಿದ್ದವನು, ಹಿರಿಯವನಾಗಿರುವಂತಹ ಸಂಕರ್ಷಣ ಬಲರಾಮ. ನಾವು ಆಟದಲ್ಲಾಗಲಿ ಪಾಠದಲ್ಲಾಗಲಿ ಈರುವರು ಜೊತೆಯಾಗಿಯೇ ಇರುತ್ತೇವೆ. ಅಂತೂ ನಂದಗೋಕುಲವನ್ನು ಬಿಡುವಂತಹ ಸಂದರ್ಭದಲ್ಲಿ ಮತ್ತೆ ನಂದಗೋಕುಲಕ್ಕೆ ಬರುವುದಿಲ್ಲವೇ ಎಂದು ಕೇಳಿದಾಗ ಕೃಷ್ಣನು ಎಲ್ಲಿಯೂ ಇರ್ತಾನೆ, ಎಲ್ಲೆಲ್ಲಿಯೂ ಇರುತ್ತಾನೆ, ಈ ಲೋಕವೇ ಕೃಷ್ಣಮಯ ಎಂದು ಹೇಳಿ ಬಂದವನು. ಈಗ ಮಥುರೆಯಲ್ಲಿ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಏನದು ಕೇಳುತ್ತಾ ಇರುವುದು? ಹರಿಗೀರ್ತನೆಯೊಳಾಗಮಿಸಿದ
ನಾರದ ಮೌನಿ ವರನ ಕಾಣುತ್ತ ಗೋವಿಂದ ಆಗ ಆ ಹರಿಗೀರ್ತನೆಯೊಳಾಗಮಿಸಿದ ನಾರದ ಮುನಿ ವರನ ಕಾಣುತ್ತ ಗೋವಿಂದನಾಗ ಸುರುಚಿರಾಸನದಿ ಕೊಳ್ಳಿರಿಸಿ ತಮ್ಮನ್ನು ಸುರುಚಿರಾಸನದಿ ಕೊಳ್ಳಿರಿಸಿ ಕ್ಷೇಮದ ವಾರ್ತೆಯ ರೂಕಬೇಕೆಂದು ಕೇಳಿದ ನಾರದ ಮೌನಿ ವರನ ಕಾಣುತ್ತ ಜಯ ನಮೋ ನಾರಾಯಣ ನಾರಾಯಣ ನಾರಾಯಣ. ನಾರದ ಮುನಿನಾಥ ಕೃಷ್ಣ ಮಹತಿ ವೀಣೆಯನ್ನು ಮೀಟುತ್ತಾ ಮೀಟುತ್ತಾ ಆ ಆ ಸಪ್ತ ತಂತಿಗಳನ್ನು ಕುಣಿಸುತ್ತಾ ಕುಣಿಸುತ್ತಾ ಹ್ಮ್ ಹರಿಕೀರ್ತನೆಯಿಂದ ನವೋಮಂಡಲದಿಂದ ದಿವ್ಯ ರೂಪದಲ್ಲಿ ಕೆಳಗಿಳಿಯುತ್ತಾ ಇಳಿಯುತ್ತಾ ಮಥುರಾಪುರವನ್ನು ಸೇರಿದೆಯಲ್ಲ ಮುನಿವರ. ತಿರುಗಾಟದವನಲ್ವೇ ನಾನು. ಹ್ಮ್ ಹೌದು, ಆ ಮೇಘಮಾಲೆಯಲ್ಲಿ ವಿಲೀನವಾಗಿ ಸಾಗುವಂಥ ಯೋಗ್ಯತೆ ಉಳ್ಳ ಕಾರಣದಿಂದಾಗಿಯೇ ಅತಳ ವಿತಳ ಸುತಳ ತಳಾತಳಾದಿ ಸಪ್ತಲೋಕಗಳೂ ಸೇರಿದಂತೆ, ಹಾಗೆಯೇ ಭೂಲೋಕ ಭುವರ್ಲೋಕಾದಿ ಮೇಲಿನ ಸಪ್ತಲೋಕಗಳು ಸೇರಿದಂತೆ ಒಟ್ಟು ಚತುರ್ದಶ ಭುವನಗಳಲ್ಲಿ ಸಂಚರಿಸಬಲ್ಲಂತಹ ಯೋಗ್ಯತೆಯನ್ನು ಉಳ್ಳ ಬ್ರಹ್ಮಮಾನಸ ಪುತ್ರರು ತಾವಾಗಿದ್ದೀರಿ. ನಿನ್ನ ಅನುಗ್ರಹ. ಹೌದು, ಯೋಗಿಯಾಗಿ ನಾರದರಾಗಿರುವಂತಹ ನೀವು ಋಷಿಗಳ ರಾಜ ಅಂತ ಕರೀತಾ ಇದ್ದಾರೆ. ಯಾಕೆ? ಯಾವತ್ತೂ ಧ್ಯಾನಾಸಕ್ತರಾಗುತ್ತಲೇ ತಾವು ಲೋಕದ ಹಿತಚಿಂತನೆಯನ್ನು ಬಯಸುತ್ತಲೇ ಇರುವ ಕಾರಣದಿಂದಾಗಿ ನೀವು ಋಷಿವರಣ್ಯರಾಗಿದ್ದೀರ. ಅಂತೂ ಸದಾ ವಿನೋದ ಪ್ರಿಯರಾಗಿ ಲೋಕದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ತಾನೇನು ಮಾಡಬೇಕು ಎನ್ನುವಂತಹ ಕರ್ತವ್ಯದ ಬಗ್ಗೆ ಸದಾ ಚರಮಲಕ್ಷ್ಯವನ್ನು ಇರಿಸುತ್ತಾ ಹರಿಸೇವೆಯನ್ನು ಮಾಡುತ್ತಾ ಇರುವವರು ತಾವು. ಹೌದು, ವೈಕುಂಠದತ್ತ ಧಾವಿಸುವುದು ಸಾಮಾನ್ಯವೇ. ಆದರೆ ಈವಾಗ ಈ ಮಥುರಾಪುರದೆಡೆಗೆ ಬಂದಿದ್ದೀರಿ ಎಂದಾದರೆ ಏನೋ ಅಚ್ಚರಿ ನಡೆಯುವುದಕ್ಕೆ ಇದೆ ಎಂದು ನಾನು ಊಹಿಸಿದ್ದೇನೆ. ಇನ್ನು ತಾವು ಜ್ಯೋತಿಷಿವರರು, ಅಂದರೆ ಭೂತ ವರ್ತಮಾನ ಭವಿಷ್ಯತ್ತು ಈ ತ್ರಿಕಾಲ ಜ್ಞಾನ ಉಳ್ಳವರು. ಏನು ನಡೆದಿದೆ ಎಂಬುದರ ಬಗ್ಗೆ ಸಮಗ್ರ ಜ್ಞಾನ ನಿಮಗಿದೆ. ಏನು ನಡೆಯುತ್ತದೆ ಎನ್ನುವುದರ ಬಗ್ಗೆಯೂ ತಾವು ಬಲ್ಲವರಾಗಿದ್ದೀರಿ. ಹಾಗಾಗಿ ಮುಂದೇನು ನಡೆಯಬಲ್ಲದು ಎನ್ನುವುದನ್ನು ಕೂಡ ಊಹಿಸಬಲ್ಲವರಾಗಿದ್ದೀರಿ. ಹಾಗಾಗಿ ನೀವು ಒಂದೆಡೆಯಿಂದ ಇನ್ನೊಂದೆಡೆಗೆ ಬರಬೇಕಿದ್ರೆ ಕಾರ್ಯಕಾರಣ ಸಂಬಂಧವೇ ಇರುತ್ತದೆ. ಬರೇ ಊಟಕ್ಕಾಗಿ ಬರುವವರಲ್ಲ, ಊಟಕ್ಕಾಗಿ ನಿಲ್ಲಬೇಕೆಂದು ಹೇಳಿದರೂ ನಿಲ್ಲುವವರಲ್ಲ. ಇಲ್ಲ, ಆದರೂ ತಾನು ಈಯಬೇಕಾದಂಥ ಆತಿಥ್ಯ ಇದೆ ತಾನೆ. ಹಾಗಾಗಿ ಅತಿ ಪ್ರೀತಿಯಿಂದ ಅತಿಯಾದಂತಹ ಗೌರವದ ಭಾವನೆಯಿಂದ ನಿಮ್ಮನ್ನು ಸೆಳೆದು ಆಲಂಗಿಸಿ ಇಲ್ಲಿಯೇ ಇರುವಂತಹ ಸುರುಚಿರವಾದಂತಹ ಪೀಠದಲ್ಲಿ ನಿಮ್ಮನ್ನು ಕೊಳ್ಳಿರಿಸಿದ್ದೇನೆ. ಧನ್ಯನಾದ ದೇವ. ಮುನಿವರನೇ ದೇವ, ಆತ್ಮಾನಂದ ಹೆಚ್ಚುತ್ತಾ ಇದೆ. ಯಾಕೋ? ನಿಮ್ಮನ್ನು ಕಂಡೆನಲ್ಲ. ಹಾಗಾಗಿ ನೀವು ಇತ್ತ ಕಡೆಗೆ ಬಂದದ್ದೇ, ಅಥವಾ ಅತ್ತಿತ್ತ ಹೋಗುವವರು ಇತ್ತ ಕಡೆಗೆ ಬಂದು ಹೋಗೋಣ ಎಂದು ಬಂದದ್ದೇ, ಅಥವಾ ಯಾವುದಾದ್ರೂ ಕಾರ್ಯಕಾರಣ ಸಂಬಂಧವಿದ್ದೇ ಈ ಕಡೆಗೆ ಬಂದದ್ದೇ? ತಾವು ಬಂದ ಉದ್ದೇಶ ಏನೆಂದು ಹೇಳುವಿರಾ? ಕೃಷ್ಣ,
ನಿನ್ನೋಡನೆ ಪೇಳುವೇನು ಮನದ ಬೇಕೆಯ ನಾಧರಿಸು ದೋಷದಿಗೆ ಮನದ ಬೇಕೆಯ ಆಧರಿಸು ತೋಷದಿ ಘನವಂತ ಸಾಂದೀಪನಿ ಮೌನಿ ಘನವಂತ ಸಾಂದೀಪನಿ ಮೌನಿ ಗುರುಪೀಠವನು ಕಾಶಿಯೊಳು ಸ್ಥಾಪಿಸುತ್ತ ಬಾಳಲು ಗುರುಪೀಠವ ಕಾಶಿಯೊಳು ಸ್ಥಾಪಿಸುತ್ತ ಬಾಳಲು ಘನವಂತ ಸಾಂದೀಪನಿ ಮೌನಿ ಗುರುಪೀಠವನು ಕಾಶಿಯೊಳು ಸ್ಥಾಪಿಸುತ್ತ ಬಾಳಲು ವನಜಾಕ್ಷಿ ನಿನ್ನೊಡನೆ ಪೇಳುವೆನು ಮನದ ಬೇಕೆಯನಾದರಿ ತೋಷದಿಯೇ ಕೃಷ್ಣ, ನಾರದವರ ನಾನೇ ಮಾಡಬೇಕಾದಂಥ ಕಾರ್ಯ ಹ್ಮ್ ಅದನ್ನು ನೀನು ಮಾಡುತ್ತಾ ಇದ್ದಿ. ಅಂದರೆ ನೀನು ದೇವ, ಹಾ ನಾನೊಂದು ಜೀವ. ಹ್ಮ್ ದೇವರನ್ನು ಪೂಜಿಸಬೇಕಾದಂಥ ನಾನು ಹಾ ದೇವರಿಂದಲೇ ಪೂಜೆಯನ್ನು ನಾನು ಪಡೆಯುತ್ತಾ ಇದ್ದೇನೆಂದಾದರೆ ಹಾ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಖೇದ ಉಂಟಾಗುತ್ತಾ ಇದೆ. ಅತಿಥಿ ದೇವೋಭವ ಎನ್ನುವ ವಿಚಾರವಿಲ್ಲವೇ? ಹೌದು. ಅತಿಥಿಯನ್ನು ಸತ್ಕರಿಸುವುದು ಧರ್ಮವಲ್ಲವೇ? ಆದುದರಿಂದಲೇ ನಿನ್ನ ಸತ್ಕಾರವನ್ನು ಸಂತೋಷದಿಂದ ನಾನು ಸ್ವೀಕರಿಸಿದ್ದೇನೆ. ಧನ್ಯನಾಗಿದ್ದೇನೆ ಕೃಷ್ಣ. ಹಾ ಕ್ಷೇಮವೇ ಎಂಬಂಥ ಪ್ರಶ್ನೆಯೂ ಬಂತು ಸತ್ಕಾರದ ಜೊತೆಯಲ್ಲಿ. ಭಗವಂತನಾದಂಥ ನೀನಿರುವಲ್ಲಿ ಮರಣ ಭಯ ಉಂಟೆ? ತಮಗಂತೂ ಇಲ್ಲವೇ ಇಲ್ಲವಲ್ಲ. ವ್ಯಾಧಿ ಭಯ ಉಂಟೆ? ಹಾಗಿರುವಾಗ ಎಲ್ಲ ರೀತಿಯಿಂದಲೂ ನಾನು ಕ್ಷೇಮಿಯಾಗಿಯೇ ಇದ್ದೇನೆ. ಬಂದ ಕಾರಣ ಹೇಳಬೇಕಾದದ್ದು ನನ್ನ ಕರ್ತವ್ಯವೂ ಆಗಿರ್ತದೆ. ಕೃಷ್ಣ, ಹೇಳಿದರೆ ಏನಾಗುತ್ತದೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತದೆ. ಹಾಗೆಂದು ಹೇಳುವುದನ್ನು ಹೇಳಲೇಬೇಕಲ್ಲ. ಹೌದು. ಆ ಕರ್ತವ್ಯ ಪ್ರಜ್ಞೆಯನ್ನು ನೀನು ಎಚ್ಚರಿಸುತ್ತಾ ಇದ್ದಿ. ವರ್ತಮಾನ ಕಾಲದಲ್ಲಿ ನನ್ನನ್ನು ನಿನ್ನನ್ನು ಹೋಲಿಸಿದರೆ ನೀನು ಅವತಾರ ಪುರುಷ, ನಾನು ಬ್ರಹ್ಮ ಮಾನಸ ಪುತ್ರ, ಬ್ರಹ್ಮ ನಿನ್ನ ಮಗ. ಹಾಗಾಗಿ ನಾವು ಹೇಗೆ ಸಂಬಂಧಿಸುವುದು? ನನ್ನ ಅಜ್ಜ ಅಲ್ವೇ? ಅಜ್ಜನಿಗೆ ಮೊಮ್ಮಗ ಹೇಳಿಕೊಟ್ಟ ಹಾಗೆ ಆಗುತ್ತದೆ ಎಂಬುದಾಗಿ ನನಗೊಂದು ಹಿಂಜರಿಕೆ ಉಂಟಾಗುತ್ತಾ ಇದೆ. ಒಂದು ರೀತಿಯ ಸಂಬಂಧ ಇರುತ್ತದೆ. ಆದರೆ ನಾನೀಗ ಬಾಲ್ಯತನದಲ್ಲೇ ಇದ್ದೇನೆ ತಾನೆ. ಆದುದರಿಂದಲೇ ಅವತಾರ ಪುರುಷನಾಗಿ ವಸುದೇವ ದೇವಕಿ ಸಂಭೂತನಾಗಿಯೇ ಬಂದಿರುವೇನಲ್ಲ. ಆದುದರಿಂದಲೇ ನನ್ನ ಕರ್ತವ್ಯವನ್ನು ನಿರ್ವಹಿಸುವುದಕ್ಕಾಗಿ ಇಲ್ಲಿವರೆಗೆ ಬಂದಿದ್ದೇನೆ. ನಾರದ ಮುನಿವರ ಲೋಕಗಳನ್ನು ತಿರುಗಿ ತಿರುಗಿ ಜ್ಞಾನವೃದ್ಧರಾಗಿರುವಂತಹ ನಿಮ್ಮದು ಎಲ್ಲಿ ನೋಡಿದರೂ ಬೆಳ್ಳಗೆತನವೇ ಇರುವುದು. ನಿನ್ನ ಅನುಗ್ರಹ, ತಲೆ ಮೇಲೆ ವಿದ್ಯೆ ಎನ್ನುವ ಬೆಳ್ಳಗೆತನ ತುಂಬಿದೆ ಅಂತ ಹೇಳ್ತಾ, ಅನುಭವ ಹೆಚ್ಚು ಅಂತ. ಹಾಗಾಗಿ ನಿಮ್ಮಿಂದ, ನಿಮ್ಮ ಜ್ಞಾನವೃದ್ಧತನದಿಂದ ಈಗ ಬಾಲ್ಯತನದಲ್ಲಿರುವಂತಹ ನಾನು ತಿಳ್ಕೊಳ್ಳುವುದನ್ನು ತಿಳ್ಕೊಳ್ಳೇಬೇಕಾಗುತ್ತದೆ. ಇದು ಲೋಕದ ವಿಧಿ. ಹೌದೌದು. ಹಾಗಾಗಿ ತಾವು ಬಂದಿರುವ ಉದ್ದೇಶವನ್ನು ಹೇಳುವುದರಲ್ಲಿ ಯಾವುದೇ ಸಂಕೋಚ ಪಡಬೇಕಾಗಿಲ್ಲ. ಆಗಲಿ, ಅಷ್ಟು ವಿಶ್ವಾಸ
ಹಾ. ನೀನು ಕೊಡುತ್ತಿ ಅಂದರೆ ಹೇಳಲೇಬೇಕಾಗ್ತದೆ. ಏನು ವಿಶೇಷ ಇದೆ? ಅನುಭವದಿಂದ ತಲೆ ಬೆಳ್ಳಗಾದುದಲ್ಲ, ಹ್ಮ್ ಆದರೆ ನಿನ್ನಷ್ಟು ಅನುಭವ ನನಗಿಲ್ಲ. ತುಂಬಿದ ಜ್ಞಾನದಿಂದ ಬೆಳಕಾಗಬೇಕು. ಇರಲಿ, ಅವರವರ ಭಾವನೆ ಅದು. ಹಾ ಆದರೆ ಹ್ಮ್ ಕೆಲವು ಬಾರಿ ಜೀವಿಯಾದವ ಹಾ ಸಂಸಾರದ ಜಂಜಾಟದಲ್ಲಿ ಬಿದ್ದುಕೊಂಡು ತನ್ನನ್ನು ತಾನು ಮರೆಯುತ್ತಾನೆ. ಸಂಸಾರದ ಜಂಜಾಟಕ್ಕೆ ಬೀಳಬಾರದು. ವೃತ್ತಿ ಇರುತ್ತದೆ, ಬದುಕು ಇರ್ತದೆ, ಅದರ ಮಧ್ಯದಲ್ಲಿ ಪ್ರವೃತ್ತಿಯನ್ನು ಬೆಳೆಸುತ್ತಾ ಹೋಗಬೇಕು ಅಲ್ಲವೇ? ಅದಕ್ಕೆ ಮರವೇ ಉಂಟಾಗುವುದು. ಹ್ಮ್ ಈಗ ನಿನಗೆ ನಾನು ಆ ಮರವೆಯನ್ನು ಮತ್ತೆ ಎಚ್ಚರಿಸುವುದಕ್ಕಾಗಿ, ನೆನಪಿಸುವುದಕ್ಕಾಗಿ ಒಂದು ಮಾತೇ ಹೇಳುತ್ತೇನೆ. ಈಗ ನಾನು ಮರವೆಯ ಮಾಯೆಯ ಒಳಗಿದ್ದೇನೆ. ಹೌದೌದು. ಏನದು? ಕೃಷ್ಣ, ಹಾ ನೀನು ಅವತಾರ ಪುರುಷ ಅಂತ ನಾನು ಹೇಳಿದೆ. ಅಷ್ಟಮ ಅವತಾರ ಎಂದು ಎಲ್ಲರೂ ತಿಳಿದಿದ್ದಾರೆ. ನಮ್ಮ ಜೀವನ ಮುನ್ನಡೆಯಬೇಕಿದ್ರೆ ಹ್ಮ್ ಒಂದು ಗುರಿ ಅಂತ ಬೇಕಾಗ್ತದೆ. ಉದ್ದೇಶ ಇರಬೇಕು. ಉದ್ದೇಶ ಬೇಕಲ್ಲ, ಹ್ಮ್ ಆ ಗುರಿಯನ್ನು ತಲುಪಿಸುವುದಕ್ಕೆ ಒಂದು ಗುರು ಬೇಕಾಗುತ್ತದೆ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಹೌದು. ಹ್ಮ್ ಆ ಗುರುವೇ ನಮಗೆ ಆ ದಾರಿಯನ್ನು ತೋರಿಸುತ್ತಾನೆ. ಹೌದು. ಹಾಗೆ ನೋಡಿದರೆ ಹ್ಮ್ ನಿನ್ನ ಬಳಿಯಲ್ಲಿ ಈಗ ಗುರು ಇಲ್ಲ ಅಂತ ನನಗೆ ಕಾಣುತ್ತಾ ಇದೆ. ನಂದಗೋಕುಲದಲ್ಲಿರುವಾಗ ಗಾರ್ಗ್ಯರಿಂದ ಸಾಕಷ್ಟು ವಿದ್ಯಾದಾನವನ್ನು ಅವರು ಮಾಡಿದ್ದಾರೆ. ನಾನು ವಿದ್ಯಾದಾನವನ್ನು ಪಡ್ಕೊಂಡಿದ್ದೇನೆ. ಆದರೆ ವಿದ್ಯೆ ಎನ್ನುವುದು ಅಂತಿಮವಲ್ಲ, ಸಾಯುವ ತನಕವೂ ಅಧ್ಯಯನ ನಿರತವಾಗಿರುವುದಕ್ಕಾಗುತ್ತದೆ. ಹಾಗಾಗಿ ಗುರು ತನಗೆ ಬೇಕು ಅಂತ ಹೇಳಿದರೆ ಯಾರು ಎನ್ನುವುದು ಕೂಡ ಬೇಕಲ್ಲ. ದೇವ, ಗಾರ್ಗ್ಯರಿಂದ ಕಲಿತುಕೊಂಡದ್ದು ಎಷ್ಟು ಸತ್ಯವೋ, ವಿದ್ಯೆ ಎಂಬುದು ಅಷ್ಟೇ ಅಲ್ಲ. ಚೌಷಷ್ಠಿ ವಿದ್ಯೆ ಅಂತ ಹೇಳ್ತಾರೆ, 64 ವಿಧದ ವಿದ್ಯೆ ಉಂಟು ಎಂಬ ಹಾಗೆ. ಹೌದು. ಅದನ್ನು ಪೂರ್ಣ ಅವರು ಕಲಿಸಿಕೊಡಲಿಲ್ಲ ಅಂತ ನನಗೆ ಅನಿಸುತ್ತಾ ಇದೆ. ಸರಿ, ಆ ಕಾಲಕ್ಕೆ ಅದು ತಿಳಿಯುವುದಕ್ಕೆ ಅರ್ಹತೆಯೂ ಬೇಕಲ್ಲ. ಈಗ ನಿನಗೆ ಬೇಕಾಗುತ್ತದೆ. ಯಾಕೆ ಗೊತ್ತಾ? ನಿನ್ನ ಮೊದಲನೇ ಅವತಾರ ನೋಡಿದರೆ ಮತ್ಸ್ಯ, ಆಮೇಲೆ ಕೂರ್ಮ, ವರಾಹ, ನರಸಿಂಹ, ಇದನ್ನು ನಾವು ಲೆಕ್ಕ ಹಾಕಿದರೆ ಅದು ತ್ರಿಯಕ್ ಜಂತುಗಳು. ವಿದ್ಯೆಯನ್ನು ಪಡೆಯುವಂಥ ಅಥವಾ ಹೊಂದುವಂಥ ಅರ್ಹತೆ ಅದು ಪಡೆದುಕೊಂಡದ್ದಲ್ಲ. ಆಮೇಲೆ ವಾಮನನಾಗಿ ನೀನು ಜನಿಸಿದ್ದಿ. ಅದು ಎಲ್ಲಿ ಜನಿಸಿದ್ದಿ, ಹೇಗೆ ಜನಿಸಿದ್ದಿ, ಎಷ್ಟು ಕಾಲ ಜನನ ಮತ್ತೆ ಅಳಿವು, ಇದು ಯಾರೂ ತಿಳಿದವರಿಲ್ಲ. ಹಾಗಾಗಿ ಅದನ್ನು ನಿರ್ದರ್ಶಿತವಾಗಿ ಹೇಳುವುದಕ್ಕಾಗುವುದಿಲ್ಲ. ಆ ಅವತಾರ ಈಗಲೂ ಅಸ್ತಿತ್ವದಲ್ಲಿ ಇದೆ ತಾನೆ. ಆದರೆ ಆಮೇಲಿನ ಪರಶುರಾಮ ಅವತಾರ, ಆ ಕಾಲದಲ್ಲಿ ನೀನು ಗುರುವನ್ನು ಪಡೆದುಕೊಂಡು ಗಣಪತಿಯಿಂದಲೇ ವಿದ್ಯೆಯನ್ನು ಪಡೆದುಕೊಂಡವ ಅಲ್ವಾ? ಆಮೇಲೆ ರಾಮಾವತಾರ, ಅಲ್ಲಿ ಇಬ್ಬರು ಗುರುಗಳು, ವಿಶ್ವಾಮಿತ್ರರೋ ವಸಿಷ್ಠರೋ ಎಂಬ ಹಾಗೆ ಇಬ್ಬರು ಗುರುಗಳನ್ನು ಹೊಂದಿದಂಥ ನೀನು ಈಗ 8ನೇ ಅವತಾರದಲ್ಲಿ ಕೃಷ್ಣನಾಗಿ ಇಲ್ಲಿ ಬೆಳೆಯುತ್ತಾ ಇದ್ದಿ. ಎಲ್ಲ ಅವತಾರದಲ್ಲಿ ಹುಟ್ಟಿಕೊಂಡು ಬಂದರೂ ಕೂಡ ಅವತಾರದ ಅಸ್ತಿತ್ವ ಮೂಲದಲ್ಲಿ ಅಡಕವಾಗಿ ಹೋಗಿದೆ. ಹಾಗಾಗಿ ಈಗ ನಿನಗೊಂದು ಗುರು ಬೇಕು ಅಂತ ನಾನು ಹೇಳುವುದು. ಈ ಅವತಾರದಲ್ಲೂ ಗುರುವಿನಿಂದ ವಿದ್ಯಾರ್ಜನೆ ಮಾಡಬೇಕಾದ ಅವಶ್ಯಕತೆ ಇದೆ. ಈಗ ನಿನ್ನ ಗುರಿ ಏನು ಅಂತ ಕೇಳಿದರೆ ದುಷ್ಟ ನಿಗ್ರಹ. ಹೌದು. ಈ ದುಷ್ಟ ನಿಗ್ರಹವನ್ನು ಮಾಡಬೇಕಿದ್ರೆ ಒಂದು ಗುರಿ, ಆ ಗುರಿಯನ್ನು ಮುಟ್ಟಿಸುವುದಕ್ಕೆ ಗುರು ಬೇಕು. ಹೌದು. ಅದಕ್ಕಾಗಿ ಒಂದು ಒಳ್ಳೆಯ ಗುರುಗಳಿದ್ದಾರೆ. ಯಾರದು ಹೇಳಲ್ಲ ನಾನು, ಹೇಳಿದರೆ ತಾನು ಈ ಕ್ಷಣವೇ ಆ ಕಡೆಗೆ ಧಾವಿಸ್ತೇನೆ. ಕಾಶಿ ಕ್ಷೇತ್ರದ ಹತ್ತಿರ ವಾರಣಾವತಿಯಲ್ಲಿ ಸಾಂದೀಪನಿ ಎಂಬ ಗುರುಗಳಿದ್ದಾರೆ. ಓಹೋ, ಜಗದ್ಗುರುಗಳು, ಮಹಾಮೇಧಾವಿಗಳು, ಮಾತ್ರವಲ್ಲ ಕುಲಪತಿಗಳು ಎಂಬುದಾಗಿ ಬಿರುದುಂಟು ಅವರಿಗೆ. ಅಂತ ಗುರುಗಳ ಬಳಿಯಲ್ಲಿ ನೀನೊಂದಿಷ್ಟು ವಿದ್ಯೆಯನ್ನು ಕಲಿತು ಅವರ ಶಿಷ್ಯನಾಗಿ ನೀನು ವರ್ತನೆ ಪಡೆದೆ ಅಂತ ಆದರೆ ಮುಂದಿನ ಭವಿಷ್ಯದಲ್ಲಿ ಭಕ್ತರು ನಿನ್ನನ್ನು ಪೂಜಿಸುವುದಕ್ಕಾಗುತ್ತದೆ, ಭಕ್ತರ ಇಷ್ಟವನ್ನು ಈಡೇರಿಸುವುದಕ್ಕಾಗುತ್ತದೆ, ನಿನಗೊಂದು ಕೀರ್ತಿಯೂ ಬರುತ್ತದೆ. ಇಷ್ಟನ್ನು ಮಾಡಬಲ್ಲೆಯ? ಕೈ ಮುಗಿದು ಕೇಳು ಮುನಿನಾಥ. ನೀವು ಹೇಳಿರುವಂತಹ ಎಲ್ಲ ವಿಚಾರವೂ ಅದು ವೇದವಾಕ್ಯದಂತೆಯೇ ಸ್ಫುಟವಾದುದು. ಹಾಗಿರುವಾಗ ಯಾವುದೋ ಲೋಕದಲ್ಲಿ ಇನ್ನು ಆಗುವುದಕ್ಕಾಗಿ ನನ್ನನ್ನು ಸಿದ್ಧಗೊಳಿಸ್ತೀರಿ ಎನ್ನುವುದಕ್ಕೆ ಸಂಶಯವೇ ಇಲ್ಲ. ಆ ಕಾರಣದಿಂದಾಗಿ ಏನೋ ಒಂದು ಮುಂದೆ ನಡೆಯುವುದಕ್ಕಿದೆ, ಅದಕ್ಕೆ ಪೂರಕನಾಗಿ ನಾನು ಹೋಗಬೇಕಾಗುತ್ತದೆ ಎನ್ನುವುದನ್ನು ನೀವು ಎಚ್ಚರಿಸಿದ್ದೀರಿ.
ಕರ್ತವ್ಯ ನನ್ನದು. ದೌಷ್ಟ್ಯ ನಿಗ್ರಹಕ್ಕಾಗಿ ಜ್ಞಾನ ಸಂಪಾದನೆ ಆಗಬೇಕು ಎಂದು ಆಗಲೇಬೇಕು. ನಿಮ್ಮ ಇಚ್ಛೆಯಂತೆ ಈ ಕ್ಷಣವೇ ನನ್ನ ಅಗ್ರಜನಾಗಿರುವಂತಹ ಬಲರಾಮನ ಜೊತೆಗೆ ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆದು ಅಜ್ಜ ಉಗ್ರಸೇನನ ಆಶೀರ್ವಾದವನ್ನು ಪಡೆದು ಕಾಶಿಯತ್ತ ಧಾವಿಸ್ತೇವೆ. ನಾರಾಯಣ ನಾರಾಯಣ. ಬಂದು ಕಾಶಿಯ ದಿವಿಜ ನದಿಯಲ್ಲಿ ಬಂದು ಕಾಶಿಯಲ್ಲಿ ಮಿಂದು ಸರ್ವ ಸುಮಂಗಲ ಮಿಂದು ಶ್ರೀ ಬಿಂದು ಮಾಧವ ಶ್ರೀ ಬಿಂದು ಮಾಧವ ಶ್ರೀ ಬಿಂದು ಮಾಧವ ಅನ್ನಪೂರ್ಣಿಯ ದೇಗುಲಂಗಳಲು ಚಂದದಿಂದೀಗಿರುದ ಬಳಿಕ ಚಂದದಿಂದ ಈಕ್ಷಿಸುತ್ತ ಬಳಿಕ ಚಂದ್ರಚೂಡನ ಗುಡಿಯೊಳಗೆ ಬಲಬಂದು ಚಂದ್ರಚೂಡನ ಗುಡಿಯೊಳಗೆ ಬೆಲಬಂದು ಹೊರಟರು ವಾರಣಾಸಿಯ ಗುರುಮಠದ ಬಳಿಗೆ ಬಲಭದ್ರನೊಂದಿಗೆ ನೇರವಾಗಿ ಕಾಶೀಪುರವನ್ನು ಸೇರಿದವನಿದ್ದೇನೆ. ಪವಿತ್ರವಾದಂತಹ ಪಾವನವಾಗಿರುವಂತಹ ಈ ಕ್ಷೇತ್ರಕ್ಕೆ ಪಾದಸ್ಪರ್ಶ ಮಾಡಿದ ಕೂಡಲೇ ದಿವ್ಯವಾದಂತಹ ತೇಜಸ್ಸು ದೇಹದೊಳಗೆ ಅಡಕವಾದಂತೆ ಆಯಿತು. ಹೌದು, ಪವಿತ್ರವಾಗಿರುವಂತಹ ಚಂದ್ರಚೂಡನ ಆ ವಿಶ್ವೇಶ್ವರನ ಆತ್ಮಲಿಂಗವೇ ಇಲ್ಲಿರುವುದು ತಾನೇ. ಅಷ್ಟು ಮಾತ್ರವಲ್ಲ, ಅಮರ ನದಿ ಸ್ವರ್ಗದಿಂದ ಇಳಿದು ಬಂದು ಹಿಮಾಲಯದ ಹಾದಿಯಲ್ಲಿ ಸಾಗುತ್ತಾ ಸಾಗುತ್ತಾ ಈ ಕಾಶಿ ವಿಶ್ವನಾಥನ ಪಾದವನ್ನು ತೊಳೆಯುತ್ತಾ ಪಾತಾಳಕ್ಕೆ ಧಾವಿಸಿರುವಂತಹ ತ್ರಿಪಥಗಾಮಿನಿಯೇ ಆಗಿದ್ದಾಳೆ. ಅಂತಹ ಆ ಸ್ವರ್ಗದ ಆಪಗೆಯಲ್ಲಿ ಆ ಅಮರ ನದಿಯಲ್ಲಿ ಮಿಂದು ಶುಚಿರ್ಭೂತರಾಗಿ ಆಮೇಲೆ ಸರ್ವಸುಮಂಗಳ ಆ ಶಕ್ತಿಮಾತೆಯ ಕ್ಷೇತ್ರವನ್ನು ಕಂಡದ್ದೂ ಆಯಿತು, ದರ್ಶನವನ್ನು ಪಡೆದದ್ದೂ ಆಯಿತು. ಬದುಕು ಸುಮಂಗಳಕರವಾಗಲಿ ಎನ್ನುವ ಭಾವನೆಯೊಂದಿಗೆ ಧ್ಯಾನಿಸಿದ್ದೂ ಆಯಿತು. ಆಮೇಲೆ ಬಿಂದು ಮಾಧವ ಹರಿಯ ಮೂಲ ಕ್ಷೇತ್ರವೇ ಇಲ್ಲಿದೆ ತಾನೆ, ಅಲ್ಲಿಯೂ ಸಂದರ್ಶನ ಮಾಡಿದ್ದು ಆಯಿತು. ಸದಾ ಅನ್ನದಾತೆಯಾಗಿರುವ ಅನ್ನಪೂರ್ಣೆಯ ಕ್ಷೇತ್ರವನ್ನು ಸಂದರ್ಶನ ಮಾಡಿದ್ದಾಯಿತು. ಈ ಕಾಶಿಯ ಕ್ಷೇತ್ರದಲ್ಲಿ ಮುಕ್ಕೋಟಿ ದೇವತೆಗಳೇ ಇಲ್ಲಿ ನೆಲೆಯಾಗಿರುವ ಕಾರಣದಿಂದಾಗಿ ಈ ಕ್ಷೇತ್ರಕ್ಕೆ ಪಾವಿತ್ರ್ಯ ಹೆಚ್ಚು. ಅದು ಮಾತ್ರವಲ್ಲ, ಸಹಸ್ರ ವರ್ಷಗಳಿಂದ ಇಲ್ಲಿ ವಿಶ್ವನಾಥನ ಸಾನ್ನಿಧ್ಯವಿದ್ದು ಲೋಕದ ಭಕ್ತರಿಂದ ಸದಾ ಪೂಜಿತನಾಗಿದ್ದಾನೆ. ಆದಿಯೋಗಿಯಾಗಿರುವಂತಹ ಪರಮೇಶ್ವರನು ಪಾರ್ವತಿಯನ್ನು ವರಿಸಿದ ಮೇಲೆ, ಪಾರ್ವತಿ ಕಲ್ಯಾಣವಾದ ಮೇಲೆ ಈ ಕಾಶಿ ಕ್ಷೇತ್ರಕ್ಕೆ ಬಂದು ನೆಲೆಯಾದ, ವಿಳಾಸಮಹಿಯಾದ ಹೀಗೆನ್ನುವಂತಹ ಪ್ರತೀತಿಯೂ ಇಲ್ಲಿದೆ. ಅಷ್ಟು ಮಾತ್ರವಲ್ಲ, ತನ್ನ ಈ ಕ್ಷೇತ್ರದಲ್ಲಿ ತಾನೋರ್ವನೇ ಇರುವುದು ಮಾತ್ರವಲ್ಲ, ದೇವಾದಿ ದೇವತೆಗಳ ಆವಾಸ ಸ್ಥಾನವಾಗಬೇಕು ಎನ್ನುವಂತಹ ಉದ್ದೇಶದಿಂದಲೇ ಇಲ್ಲಿ 108 ಕ್ಷೇತ್ರಗಳ ಸ್ಥಾಪನೆಯಾಗಿದೆ ಆ ಪರಮೇಶ್ವರನಿಂದ. 108 ಎನ್ನುವ ಸಾಂಕೇತಿಕತೆಯೇ ಆಧ್ಯಾತ್ಮಿಕವಾದುದು, ಪುಷ್ಟಿಯುತವಾದುದು, ವ್ಯಕ್ತಿ ವಿಕಾಸಕ್ಕೆ ಕಾರಣವಾದುದು. ಅದು 108 ಮಂತ್ರಗಳ ಧ್ಯಾನ ಇರಬಹುದು, 108 ಸೂರ್ಯ ನಮಸ್ಕಾರ ಇರಬಹುದು. ಅಂತೂ ಈ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ವಿದ್ಯಾರ್ಜನೆಯನ್ನು ಮಾಡಿದರೆ ಅವಿನಾಶಿಯಾಗಿ ಬದುಕಿನ ಚರಿತ್ರೆಯನ್ನು ಸ್ಥಿರವಾಗಿ ಉಳಿಸ್ತದೆ ಎನ್ನುವುದಕ್ಕೆ ಸಂಶಯವೇ ಇಲ್ಲ. ನಾವು ಯಾವುದೇ ಸಾಧನೆಯನ್ನು ಮಾಡುವುದಿದ್ರೆ ನಮ್ಮ ದೈಹಿಕ ಬಲಕ್ಕೆ ದೈವಿಕವಾದಂತಹ ಶಕ್ತಿಯ ಅನುಗ್ರಹ ಇರಬೇಕು ಎನ್ನುವಂತಹ ಉದ್ದೇಶದಿಂದಲೇ ದೇವರೆಲ್ಲರ ಕ್ಷೇತ್ರವ ಸಂದರ್ಶನವ ಮಾಡಿದ್ದಾಯಿತು, ಮನಸ್ಸನ್ನು ಪಾವನಗೊಳಿಸಿದ್ದಾಯಿತು. ಇನ್ನು ತಡ ಮಾಡುವುದಲ್ಲ, ವರುಣ ಹಸಿ ಒಟ್ಟು 2 ನದಿಗಳು ಸೇರಿ ಉಂಟಾಗಿರುವಂತಹ ಪ್ರದೇಶ ವಾರಣಾಸಿ ತಾನೆ.
ಆ ವಾರಣಾಸಿಯಲ್ಲಿ ಆಶ್ರಮವನ್ನು ಮಾಡಿ ಸಾಂದೀಪ ಮುನಿವರರು ಇದ್ದಾರಲ್ಲ, ಅವರ ಬಳಿಗೆ ಧಾವಿಸ್ತೇನೆ. ಅತುಳತಿ ಜೋ ಜಲಗ ಅತುಳ ತೇಜೋ ಮುಂಜರಹ ಜನನುದ ವಿಬುಧನೌ ಕಂಡು ಜನನುತ ವಿಬುಧನನ್ನು ಕಂಡು ಬಳಿ ಸಾರುತ್ತಲೇ ವಿನಯದಿಂದ ಬಳಿಗೆ ಬಂದೆನಲ್ಲ. ಶ್ರೀಪದಗೆರಗಿ ಹರಿ ಬಲರಾಮರಿರಲಾಗ ದಿವ್ಯವಾದ ಶ್ರೀಪದಗಳಿಗೆ ಬಲರಾಮ ಸಹಿತ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಅತಿ ಮುದದಿ ಬಾಲಕರ ಮನ್ನಿಸಿ ಆಗಲಿ ಗುರುನಾಥ. ಬಾಲಕರ ಮನ್ನಿಸಿ ಪತಿ ಕರಿಸುತ್ತತಿ ಕೌತುಕದಿ ನೋಡುತ್ತಲಿ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ಹಾ, ಘನ ಮುನಿಯೊರೆದನೆ ಕರುಣಾಮೃತವ ಬೀರಿ ಕೌತುಕದಿ ನೋಡುತ್ತಲಿ ಘನ ಮುನಿ ಒರೆದನೈ ಕರುಣಾಮೃತವ ಬೀರಿ ಯಾರು ಹಾ, ಅವಲಿಂದ ಬಂದಿರಯ್ಯ ಬಾಲರಿಂದು ಬಾಲ ಮನದ ಭಾವವೇನು ಬಂದ ಕಾರ್ಯ ಏನಾದಿಲ್ ಮನದ ಭಾವವೇನು ಬಂದ ಕಾರ್ಯ ಏನಾದಿಲ್ ಅವ ಪೆಸರು ಜನಗರಾರು ಪೀಳಿರಿಂದು ಅವ ಪೆಸರು ಜನಗರಾರು ಪೀಳಿರಿಂದು ಒರೆವುದಾವ ಪೂರ್ಣ ನಿವಾಸಿ ಎಂಬ ವಿವರವಿಂದು ಅವಲಿಂದ ಬಂದಿರಯ್ಯ ಬಾಲ ಗುರುಭ್ಯೋ ನಮಃ. ಬಾಲಕರೇ, ಗುರುಗಳೇ. ಬಹಳ ಮಂದಿ ಇಲ್ಲಿಗೆ ಬರ್ತಾರೆ, ಹಾ, ನಿಮ್ಮಂತೆಯೇ ಬಂದು ವಂದಿಸಿಕೊಳ್ತಾರೆ. ಆ ಕ್ಷಣಕ್ಕೆ ನಾನು ಬಲಗೈ ಎತ್ತಿ ಅವರಿಗೆ ಆಶೀರ್ವಾದ ವಾಕ್ಯವನ್ನು ಹೇಳುವುದುಂಟು. ಹಾ, ಕೈ ಮುಗಿದು ಗುರುಭ್ಯೋ ನಮಃ ಅಂತ ಹೇಳಿ ನಿಂತುಕೊಂಡಿದ್ದೀರಿ. ಹ್ಮ್. ನಾನು ಆಶೀರ್ವದಿಸುವುದನ್ನೇ ಮರೆತು ಬಿಟ್ಟೆ. ಯಾಕೆ ಗುರುಗಳೇ? ವಿಶಿಷ್ಟತೆಯೊಂದು ನಿಮ್ಮಲ್ಲಿ ಕಾಣ್ತಾ ಇದ್ದೇನೆ. ಹಾ, ಹಾ. ಆತ್ಮಶಕ್ತಿ ಎನ್ನುವಂತಹದ್ದು ಪ್ರತಿಯೋರ್ವ ಬಾಲಕನಲ್ಲಿಯೂ ಇರುವಂತಹದ್ದೇ. ಆದರೆ ಅದು ತುಂಬಿ ಮೈಯಲ್ಲಿ ಪ್ರಕಾಶಿಸುವುದಕ್ಕೆ ತೊಡಗಿದರೆ ಹೌದೇ? ತೇಜೋವಂತರಾಗಿ ಕಾಣ್ತಾರೆ, ಬೆಳಕಿನ ಪುಂಜಗಳ ಹಾಗೆ ಕಾಣ್ತಾರೆ. ಓಹೋ. ಎಷ್ಟು ಸಮಯದಿಂದ ಗುರುಕುಲವನ್ನು ನಡೆಸ್ತಾ ಇದ್ದೇನೆ. ಈರ್ವರು ಬಾಲಕರು ನನ್ನ ಮುಂಭಾಗದಲ್ಲಿ, ನೀವು ಹೀಗೆ ನಿಂತಾಗ ಕೌತುಕದಿಂದ ನೋಡಿದ್ದು ನಾನು. ಹಾ, ಹಾ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿದ್ದು. ಯಾಕೆ ಗುರುಗಳೇ?
ನಮಸ್ಕರಿಸಿದಾಗ ಆಶೀರ್ವಾದ ಮಾಡಬೇಕು ಅಂತಾದ್ರೆ ಹ ನಮಸ್ಕರಿಸಿದ್ದು ಯಾರು ಅಂತ ತಿಳ್ಕೊಂಡು ಮಾಡಬೇಕಂತೆ. ಓಹೋ, ವಿಳಾಸ ತಿಳಿಬೇಕು. ನೀವು ಅದನ್ನು ಹೇಳಲಿಲ್ಲಲ್ಲ, ಹೇಳಿ ಈಗ. ಗುರುಗಳೇ, ಪುರವು ಮಧುರೆ, ಪುರವು ಮಧುರೆ, ಜನಪಸುತರು ಮೌನೇ ಶ್ರೇಷ್ಠ ಇರುವ ಬೆಸರು ರಾಮ ಬೆಸರು ಇರುವ ಬೆಸರು ರಾಮ ಮೌನಿ ಪುರವು ಮಧುರೆ ಜನಪಸುತರು ಮೌನಿ ಇರುವ ಬೆಸರು ರಾಮ ಕೃಷ್ಣ ಮೌನಿ ಗುರುವೇ ನಿಮ್ಮ ಬಗೆಯ ನರಿದು ಮೌನಿ ಹೌದು ಗುರುದೇವ. ಗುರುವೇ ನಿಮ್ಮ ಬಗೆಯ ನರಿದು ಮೌನಿ ಮುದದಿ ತೆರಳುತ್ತಿಲ್ಲಿ ಬಂದೆ ಇಂದು ಮುದದಿ ತೆರಳು ಇಲ್ಲಿ ಬಂದೆ ಬಿಂದು ಮೌನಿ ಪುರವು ಮಧುರೆ ಜನಪಸುತರು ಮೌನಿ ಮುನಿವರ, ಮಕ್ಕಳೇ, ಗುರುವರ ಹಾಗೆ ಸಂಬೋಧಿಸ್ತೀರಿ. ಮೌನಿಯಾಗಿ ಎಲ್ಲವನ್ನು ಸಿದ್ಧಿಸಿಕೊಂಡಂತಹ ಮುನಿವರನು ಆ ಹಾಗೆಯೇ ಗುರುವಾಗಿ ಅದೆಷ್ಟೋ ಮಂದಿ ಶಿಷ್ಯರ ಬಾಳನ್ನು ಬೆಳಗಿಸಿದ ಕಾರಣ ಗುರುವರರಾಗಿಯೂ ಬೆಳಗಿದವರು ತಾವು. ಹಾಗಾಗಿ ತಮಗೆ ಈ ಲೋಕದಲ್ಲಿ ಏನಾಗಿದೆ, ಏನು ನಡೆದಿದೆ ಎನ್ನುವುದರ ವಿವರ ಅದು ಈ ಮೊದಲೇ ತಿಳಿದಿರಬೇಕು. ಒಂದು ಕಾಲಕ್ಕೆ ಮಥುರೆ ಕಂಸನ ದುರಾಡಳಿತಕ್ಕೆ ಒಳಪಟ್ಟಿತ್ತು, ಕೇಳಿಬಲ್ಲೆ. ಆದರೆ ಈವಾಗ ಅಜ್ಜ ಉಗ್ರಸೇನ ಮಹಾಪ್ರಭು ಧರ್ಮದ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದಾರೆ. ಅದನ್ನೂ ತಿಳಿದಿದ್ದೇನೆ. ಹೌದು. ಮಾವನು ದುಷ್ಟನಾದ ಕಾರಣದಿಂದಾಗಿಯೇ ನಾವು ವಧಿಸಬೇಕಾಯಿತು. ನಾವು ವಧಿಸಬೇಕಾಯಿತು ಅಂತಂದ್ರೆ ಜೊತೆಗಿರುವ ಬಲಭದ್ರನೂ ಸೇರಿಕೊಂಡ ಕಾರಣದಿಂದಾಗಿ ಹೇಳುತ್ತಾ ಇದ್ದೇನೆ. ನೀವೆಯೋ ಆ ಮಕ್ಕಳು? ಹೌದು. ಪುರವು ಮಥುರೆ, ಹುಟ್ಟಿದ್ದು ನಾನು ಮಥುರೆಯಲ್ಲಿ, ಬೆಳೆದದ್ದು ನಂದಗೋಕುಲದಲ್ಲಿ. ವಸುದೇವ ದೇವಕಿ ಸುತ ನಾನು. ಹಾಗೆಯೇ ನಂದಗೋಕುಲದಲ್ಲಿ ನನ್ನ ಸಹಪಾಠಿಯಾಗಿ ಸಹಜಾತನಾಗಿ ಒಟ್ಟಿಗೆ ಬೆಳೆದಾತ ರೋಹಿಣಿ ಪುತ್ರ ಬಲಭದ್ರ ದೇವನೇ ಈತ. ಅಂತೂ ಈರುವರು ಮಥುರೆಯ ಕಷ್ಟಕಾರ್ಪಣ್ಯಗಳನ್ನು ದೂರೀಕರಿಸಿದ ಮೇಲೆ ನಾರದರೇ ಬಂದು ಉಪದೇಶವನ್ನು ಇತ್ತ ಕಾರಣದಿಂದಾಗಿ ಕಾಶಿಯನ್ನು ಹುಡುಕುತ್ತಾ ಹುಡುಕುತ್ತಾ ತಮ್ಮ ಆಶ್ರಮದ ಬಳಿಗೆ ಬಂದೆವು. ಕಾಶಿಯನ್ನೇ ಹುಡುಕುತ್ತಾ ಬಂದವರು. ಹೌದು. ಮತ್ತು ಕಾಶಿಯಲ್ಲಿ ನನ್ನನ್ನೇ ಹುಡುಕುತ್ತಾ ಬಂದ ಇಲ್ಲಿ ತನಕ ಬಂದವರಿದ್ದೇವೆ. ಸರ್ಪವನ್ನೇ ಗಳದಲ್ಲಿ ಹಾಕಿರುವಂತಹ ಸರ್ಪಂಗಳ ದರ್ಶನವನ್ನು ಮಾಡಿ ಈಗ ನಾವು ಪುನೀತರಾಗಿದ್ದೇವೆ. ಇನ್ನು ಗುರುವಾಗಿರುವಂತಹ ತಮ್ಮ ಬಳಿಯಲ್ಲಿ ಇದ್ದು ವಿದ್ಯಾರ್ಜನೆಯನ್ನು ಮಾಡಬೇಕು. ವಿದ್ಯೆ ಎನ್ನುವುದು ಕಲಿತಷ್ಟು ಮುಗಿಯುವುದಿಲ್ಲ ತಾನೆ. ಒಬ್ಬ ವ್ಯಕ್ತಿ ಒಂದೇ
ಗುರುವಿನ ಬಳಿಯಲ್ಲಿ ಅಥವಾ ಒಬ್ಬನ ಬಳಿಯಲ್ಲಿ ವಿದ್ಯಾರ್ಜನೆಯನ್ನು ಮಾಡಿದರೆ ತಾನು ಬೆಳೆಬೇಕೆನ್ನುವ ಹಂಬಲ ಹೆಚ್ಚು ಹೆಚ್ಚಾದಾಗ ಆ ಗುರುವಿನಿಂದ ಕಲ್ತದ್ದು ಸಾಕಾಗುವುದಿಲ್ಲ ಅಂತಲೇ ಅನಿಸ್ತದೆ. ಗಾರ್ಗ್ಯರಿಂದ ಉಪದೇಶ ಆಗಿದೆ, ಸಾಕಷ್ಟು ಜ್ಞಾನ ದೊರೆತಿದೆ. ಆದರೂ ಕೂಡ ಇದು ಸಾಕಾಗಲಿಕ್ಕಿಲ್ಲ ಎಂದು ನಾರದರೇ ಮೇಲಿಂದ ಬಂದು ಹೇಳಿದ ಮೇಲೆ ಹೌದೇ ಇನ್ನಷ್ಟು ವಿದ್ಯಾರ್ಜನೆ ಮಾಡಬೇಕು. ಸಮರ್ಥ ಗುರುಗಳು ತಾವಿದ್ದೀರಿ ಎಂದಾದ ಮೇಲೆ ಆ ವಿಚಾರವನ್ನು ಕೇಳಿದ ಕೂಡಲೇ ನಖಶಿಕಾಂತವಾಗಿ ಸಂತೋಷವನ್ನು ಪಟ್ಟುಕೊಳ್ಳುತ್ತಾ ತಂದೆ ತಾಯಿಗಳಲ್ಲಿ ವಿಚಾರವನ್ನು ಹೇಳುತ್ತಾ ಅಜ್ಜನ ಆಶೀರ್ವಾದವನ್ನು ಪಡೆಯುತ್ತಾ ಓಡೋಡಿ ಇಲ್ಲಿಗೆ ಬಂದು ನಿಂತಿದ್ದೆ. ಕೊನೆ ಪಕ್ಷ ಈ ಗುರುಗಳು ಸಾಕಾದೀತು ಅಂತಾದರೂ ಕಂಡಿದ ಗುರುಗಳೇ ನಿಮ್ಮಿಂದ ಅಂದ್ರೆ ಕೆಲವು ಮಕ್ಕಳಿಗೆ ಹಾಗೆ ಕಾಣ್ತದಂತೆ. ಏನು ಗೊತ್ತುಂಟು ಅವರಿಗೆ? ಹಾಗಲ್ಲ ಗುರುಗಳೇ, ಅದು ಹೇಳುವುದು ಹೀಗೆ, ಗುರುಗಳಿಂದ ಬಳುವಳೆಯಾಗಿ ಎಲ್ಲವನ್ನು ಪಡೆದ ಮೇಲೆ ಮತ್ತೆ ಏನು ಗೊತ್ತುಂಟು ಅಂತ ಕೇಳುವವರಿದ್ದಾರೆ. ಅಂದರೆ ಇನ್ನಷ್ಟು ತಿಳಿಯುವುದಕ್ಕೆ ಬೇರೆ ಗುರುವಿನ ಬಳಿಗೆ ಹೋಗಬೇಕೆನ್ನುವ ಸಂದೇಶವೂ ಅಲ್ಲಿ ಇದೆ ತಾನೆ. ಹೌದು. ಆದರೆ ತಾವು ಹಾಗಲ್ಲ, ತಾವು ಲೋಕ ಪ್ರಸಿದ್ಧರು. ತಾವು ಲೋಕ ಈ ಭರತಖಂಡದಲ್ಲಿ ಏನು ಅದರ ಆಚೆಗೂ ಕೀರ್ತಿಯನ್ನು ವ್ಯಾಪಿಸಿದವು. ಅದು ಈ ಸ್ಥಳದ ಕಾರಣದಿಂದ. ಹೌದು, ಕಾಶಿಯಲ್ವೇ? ಹೌದು ಹೌದು. ಹಾಗಾಗಿ ಕಾಶಿ ಎನ್ನುವುದು ಒಂದು ಗುರುಕುಲ ಮಾತ್ರವಲ್ಲ, ಅದೊಂದು ವಿಶ್ವವಿದ್ಯಾನಿಲಯ ಇದ್ದ ಹಾಗೆ ಅಲ್ಲವೇ? ಈ ಕಾಶಿಯಲ್ಲಿ ಯಾರು ಬಂದು ನಿಲ್ಲುತ್ತಾನೋ, ಯಾರು ಇಲ್ಲಿ ಆಳುತ್ತಾನೋ, ಅವ ವಿಶ್ವನಾಯಕ ಆಗುವುದಕ್ಕೆ ಯೋಗ್ಯನಾಗುತ್ತಾನೆ. ನೀವು ಬೆಳೆಸಬೇಕು ಗುರುಗಳೇ. ಅಂತೂ ಕಾಶಿ ಖಂಡವನ್ನು ಅರಿಯಬೇಕೆನ್ನುವ ಉದ್ದೇಶದಿಂದ ಬಂದವರಿದ್ದೇವೆ. ಇಬ್ಬರಿಗೂ ವಿದ್ಯಾದಾನ ಮಾಡಬೇಕು. ಈ ಕಂಸ ಸಾಯುವುದಕ್ಕೆ ಕೆಲವು ವರ್ಷಗಳ ಮೊದಲೇ ಒಂದು ಅಶರೀರವಾಣಿಯಾಗಿ ಜನಿಸಿ ಕಂಸನನ್ನು ಕೊಂದವ ನೀನೆಯೋ? ನಾನೇ. ಎಲ್ಲ ವಿವರವನ್ನು ಕೇಳಿದ್ದೇನೆ, ಕಂಡದ್ದು ಮಾತ್ರ ಇಲ್ಲ. ನೋಡು, ನಿನಗೆ ಆಶೀರ್ವಾದ ಮಾಡುವಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿದ್ದೆಷ್ಟು ಒಳ್ಳೆಯದಾಯಿತು. ಯಾಕೋ ನನಗದು ಅರ್ಥವಾಗುತ್ತಾ ಇಲ್ಲ. ನಿನಗೆ ಆಶೀರ್ವಾದ ಮಾಡುವುದಕ್ಕೆ ಇಲ್ಲವಲ್ಲ ನಾನು, ನೀನೇ ಮಾಡಬೇಕಾದವಲ್ವ ಅದನ್ನು. ಓಹೋ. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಏನು ಹೇಳುವುದು ಗೊತ್ತಾ? ಹರಚಿತ್ತ. ಹರಚಿತ್ತದಂತೆ ನಾರದರಿಂದ ಉಪದೇಶಿಸಲ್ಪಟ್ಟು ಬಂದಿದ್ದೀರಲ್ಲ, ಆದ್ದರಿಂದ ಇದು ಕೇವಲ ನೀವು ಕೇಳಿಕೊಳ್ಳುವುದಲ್ಲ, ನಮಗೆ ಕಾಣದೇ ಇರುವಂತಹ ಆ ಶಕ್ತಿ ನಾರದ ಮೂಲಕವಾಗಿ ನಿಮ್ಮನ್ನು ಈ ಕಡೆಗೆ ಕಳುಹಿಸಿದೆ ಅಂತಾದ ಮೇಲೆ ನಿರಾಕರಿಸುವುದಕ್ಕೆ ನಾನಾರು? ಹೌದು. ಆದ್ರಿಂದ ಅಸ್ತು ಗುರುಗಳೇ, ನಿಮ್ಮನ್ನು ಅಂತೆವಾಸಿಗಳನ್ನಾಗಿ ಸ್ವೀಕರಿಸ್ತೇನೆ. ಆದಷ್ಟು ಶೀಘ್ರದಲ್ಲಿ ಕಲಿತೆ. ನಾಳೆಯಿಂದಲೇ ಆರಂಭಿಸ. ಆಗಲಿ ಗುರುದೇವ. ಒಳ್ಳೆ ತಾಳಿ ವರ್ತಿಸಲು ರಾಮ ಶ್ರೀ ಕೃಷ್ಣ ನಿಸ್ಸೀಮರಾಗಿರಲಿ. ರಾಮ ಶ್ರೀ ಕೃಷ್ಣ ನಿಸ್ಸೀಮರಾಗಿರಲಿ. ನಿಮ್ಮರ ಮನೆಗೆ ತಿರಡಿ ಸುಂಬಾಲದಿಂದ ತೆರಳಿ. ರಾಮಕೃಷ್ಣರೇ. ಗುರುದೇವ. ಈಗ ನೀವು ಗುರುದೇವ ಅಂತ ಕರೆಯುವಾಗ ಪೂರ್ಣ ತೃಪ್ತಿಯ ಅನುಭವವನ್ನು ಹೊಂದುತ್ತಾ ಇದ್ದೇನೆ. ನಿಮಗೂ ಗುರುಸ್ಥಾನದಲ್ಲಿ ನಾನು ನಿತ್ಯನಲ್ಲ ಎನ್ನುವ ಭಾವ ಅಷ್ಟೇ. ಆದರೆ ನಿಮಗೆ ನಾನು ಏನನ್ನು ಕಲಿಸಿದೆ ಅಂತ ನಾನೇ ನನ್ನೊಳಗೆ ಅವಲೋಕನವನ್ನು ಮಾಡುವುದಕ್ಕೆ ತೊಡಗಿದರೆ ನನಗೆ ಉತ್ತರವೇ ಸಿಗುವುದಿಲ್ಲ. ಆಗ ನೀನು ವಿದ್ಯಾಭ್ಯಾಸ ಆರಂಭ ಮಾಡುವ ದಿವಸ ಮೊದಲಿಗೆ ಹೇಳಿದ ಆ ಮಾತು ನೆನಪಾಗುತ್ತದೆ. ಏನದು? ಬೇಗನೆ ಕಲಿಸಿ ಗುರುಗಳೇ, ಹಾಗಲ್ವ ಹೇಳಿದ್ದು ನೀನು? ಆದಷ್ಟು ಬೇಗನೆ ಕಲಿಯುತ್ತೇವೆ. ಅಂದರೆ ಅವಸರ ಉಂಟು ಅಂತಾಯಿತು. ಹಲವು ಮಕ್ಕಳಿಗೆ ಕಲಿಯುವುದಕ್ಕೆ ಅವಸರ ಇರ್ತದೆ, ಆದರೆ ಅದು ಬೇರೆ ಬೇರೆ ಕಾರಣಗಳಿಂದ. ಆದರೆ ಈ ಲೋಕದಲ್ಲಿ ತಾನೇನಾದರೂ ಮಾಡಬೇಕು ಎನ್ನುವ ತುಡಿತವುಳ್ಳಂತಹ ವ್ಯಕ್ತಿಗೆ ಅವನಿಗೆ ದಿನದ ಸಮಯ ಸಾಲುವುದಿಲ್ಲ. ಆದ್ದರಿಂದ ರಾತ್ರಿಯೂ ಅಧ್ಯಯನವನ್ನು ಮಾಡ್ತಾನೆ.
ವಿರಾಮವನ್ನೇ ಪಡೆದುಕೊಳ್ಳದೆ ಹ್ಮ್ ನಮ್ಮ ಈ ಗುರುಕುಲದಲ್ಲಾದರೂ ಅನಧ್ಯಯನದ ದಿವಸಗಳುಂಟು. ಹೌದು. ಆ ನಾಯಕನಾದವನಿಗೆ ಅನಧ್ಯಯನವೇ ಇಲ್ಲ. ಅವನಿಗೆ ಎಲ್ಲ ದಿವಸಗಳು ಕೂಡ ಹ ಕೆಲಸವನ್ನು ಮಾಡುವ ದಿವಸಗಳೇ. ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿದ್ದರೂ ಕೂಡ ನಮಗೆ ಪಾಠವೇ ಪಠ್ಯೇತರವಾಗಿ ಒಟ್ಟೊಟ್ಟಿಗೆ ನೀವು ಸಾಗಿ. ಆ ವರ್ಗಕ್ಕೆ ಸೇರಿದವರು ಅಂತ ತೋರಿಸಿಕೊಟ್ಟಿದ್ದೀರಿ. ಹ 2 ತಿಂಗಳು ಕಳೆದು ಹ್ಮ್ ಮತ್ತೊಂದು 4 ದಿವಸ, ಹ 64 ದಿವಸ ಆಗಿದೆ ಅಲ್ವೇ? ಹೌದು. ಇವತ್ತಿಗೆ ಲೆಕ್ಕ ಹಾಕಿದ್ರೆ 64. ಇನ್ನು ಏನು ಕಲಿಸಲಿ ಅಂತ ನಾನೇ ಮೇಲೆ ನೋಡುವ ಹಾಗಾಗಿದೆ. ಅಂದ್ರೆ ವೇದಗಳು, ಶಾಸ್ತ್ರಗಳು, ಹ ಉಪವೇದಗಳು, ಹ ಧನುರ್ವೇದವೋ ಗಾಂಧರ್ವ ವೇದವೋ ಹ ಇಲ್ಲ ಆಯುರ್ವೇದದ ಔಷಧೀಯ ಪ್ರಕಾರಗಳು, ಹ ಶಸ್ತ್ರವಿದ್ಯೆಯೇ ಮೊದಲಾದ್ದು ಹ್ಮ್ ಯಾವುದೆಲ್ಲ ಉಂಟೋ ನಾವು ಈ ಗುರುಕುಲದಲ್ಲಿ ಕಲಿಸಬೇಕಾದ್ದು ಹ್ಮ್ ಇಲ್ಲಿರುವಂತಹ ಪಠ್ಯಗಳು ಹಾ. ಅದೆಲ್ಲವನ್ನೂ ಕೂಡ 2 ತಿಂಗಳಲ್ಲಿ ಕಲಿತು ಬಿಟ್ಟಿದ್ದೀರಿ ಮಕ್ಕಳೇ. 64 ವಿದ್ಯೆಗಳು ಅಂತ ಲೆಕ್ಕಕ್ಕೆ ಹಿಡಿಬಹುದು. 12 ವರ್ಷಗಳ ಗುರುಕುಲವಾಸ ಅಂತ ಹೇಳ್ತಾರೆ. ಹ್ಮ್ ಇದು 12 ಇಲ್ಲಿ. ಹ್ಮ್ ಆ 10 ಬಿಟ್ಟು 2 ವರ್ಷ ಅಲ್ಲ, ಅದು 2 ತಿಂಗಳಿಗೆ ಮುಗಿದು ಹೋಯ್ತಲ್ಲ. ಹೌದು ಧನ್ಯನಾದೆ ನಾನು. ಗುರುಗಳೇ, ನೀವಿನ್ನು ಮನೆಗೆ ಹೋಗಬಹುದು ಅಂತ ನಾನು ಕೈ ಮುಗಿಯುವುದು. ಕೈ ಮುಗಿಯುವುದು ಅಂದರೆ ಒಂದು ಸಲ ಹೋಗಲಿ ಅಂತ ಕೈ ಮುಗಿಯುವುದಲ್ಲ, ಅಲ್ಲ, ಒಂದು ಸಲ ಹೋಗಬೇಕು. ಯಾಕೆ ಹೋಗಬೇಕು? ಲೋಕಕ್ಕೆ ತೆರೆದುಕೊಳ್ಳುವುದಕ್ಕೆ, ವಿಶ್ವನಾಯಕರಾಗ. ಹೌದು. ಆದ್ದರಿಂದ ನೀವು ಮನೆಗೆ ಹೋಗಬಹುದು ಅಂತ ಹೇಳ್ತಾ ಇದ್ದೇನೆ. ವ್ಯಕ್ತಿಯ ಪಥ ವಿಶ್ವಪಥವಾಗಬೇಕು ಎನ್ನುವ ಆಶಯ ತಮ್ಮದು ಒಳ್ಳೆಯದು. ಅದಕ್ಕಾಗಿ 64 ವಿದ್ಯೆಯಲ್ಲಿ ಚೋರ ವಿದ್ಯೆಯನ್ನು ಕೂಡ ಅದರ ಅನುಭವವನ್ನು ಹೇಳಿಕೊಟ್ರಲ್ಲ. ಅದು ಗೊತ್ತಾಗಬೇಕು ಅಂತ, ಯಾವ ರೀತಿಯಲ್ಲಿ ಆ ಕಳ್ಳರ ಹೆಜ್ಜೆಗಳು ಅವರಿಗೆ ಗೊತ್ತಾಗುವಂತ. ಚೋರರನ್ನು ಹಿಡಿಯುವುದಕ್ಕಾಗಿ ಇದೂ ಕೃಷ್ಣ ಕಲಿಬೇಕು ಅಂತ ಹೇಳಿದ್ದೀರಿ ಅಲ್ಲವೇ? ಮತ್ತೆ ನಿನ್ನ ಕೆಲಸಕ್ಕೆ ಅದು ತುಂಬಾ ಮೊದಲು ಕಲಿಬೇಕದು ಅಗತ್ಯ ಉಂಟು. ಧನ್ಯನಾಗಿದ್ದೇನೆ ಗುರುಗಳೇ. ಆದರೂ ಒಂದು ಪರಂಪರೆ ಉಂಟಲ್ಲ, ಏನು? ಅಲ್ಲ, ಪರಂಪರೆಯನ್ನು ಮೀರುವುದಕ್ಕಾಗುವುದಿಲ್ವಲ್ಲ. ಅದು ಆ ಕಾರಣಕ್ಕೆ ಗುರು ಸೇವೆಯನ್ನು ಮಾಡ್ತಾ ವಿದ್ಯಾಭ್ಯಾಸವನ್ನು ಮಾಡಿದ್ದೀರಿ. ಹೌದು. ಮತ್ತೇನು ಪರಂಪರೆ ಗುರುಗಳೇ? ಆ ನುಡಿ ಕೇಳಿ ಗೋವಿಂದ, ಗುರುವಿಗೆ ಬಾಗುತ್ತಾ ನಂದಗೊಳ್ಳುತ್ತಾ ತಾನಿಂದ ಗುರು ಮಾನಿಸು ಗುರುವೇ ಕೇಳುವೆನು, ಮಾನಿಸು ಗುರುವೇ, ಮಾನಿಸು ಗುರುವೇ ಕೇಳುವೆವು. ಗುರುದ ಗುರುಶೀಲೆ ಏನು ಪೇಳಿರೆ ನಡೆ ತುಮೆ ಪೋ ಆ ನುಡಿ ಕೇಳಿ ಗೋವಿಂದ, ಗುರುವಿಗೆ ಬಾಗುತ್ತಾ ನೀವು ಹೇಳಿಕೊಟ್ಟ ಶೈಲಿ ಹಾಗೆ ಇದ್ದ ಕಾರಣದಿಂದಾಗಿ ನಾವು ಇಷ್ಟು ಲೆಕ್ಕದ ದಿನಗಳಲ್ಲಿ ಇಷ್ಟು ವಿದ್ಯಾಭ್ಯಾಸ ಮಾಡುವುದಕ್ಕಾಯಿತು. ಏಕಪಾಠಿ ಅಂತ ಕೇಳಿದ್ದೇನೆ. ಇದು ಏಕಪಾಠಿ ಅಲ್ಲ, ಇದಕ್ಕೇನ ಅರ್ಧ ಪಾಠಿ ಅಂತ ಹೇಳುವುದು. ಅಂದರೆ ಒಂದು ಅಕ್ಷರವನ್ನು ತೊಡಗಿದಾಗ ಇಡೀ ವಾಕ್ಯವನ್ನು ಗ್ರಹಿಸಿ ಬಿಡುವ. ಅದಕ್ಕಿನ್ನು ಏನು ಶಬ್ದವಪ್ಪ. ನಿಮ್ಮ ವಿದ್ಯಾಭ್ಯಾಸ ಆದ ಮೇಲೆ ಅದಕ್ಕಿನ್ನು ವಿಶ್ಲೇಷಣೆ ಮಾಡುವಾಗ ಯಾರಾದರೂ ಹೊಸತಾಗಿ ಸೃಷ್ಟಿಸಬೇಕು. ಆದ್ದರಿಂದ ಏಕಪಾಠಿಗಳೂ ಅಲ್ಲ. ಪೂರ್ವ ಜನ್ಮದ ಸಂಸ್ಕಾರವೇ ಇದಕ್ಕೆ ಕಾರಣವಾಗಿರುತ್ತದೆ, ಹಿಂದಿನ ಹಿನ್ನೆಲೆಯೂ ಕಾರಣವಾಗಿರುತ್ತದೆ. ಕಲಿತೆ ಬಂದಿದ್ದೀರಿ ಎನ್ನುವುದ ಅರ್ಥ ಅಲ್ವಾ ಗುರುಗಳೇ? ಅಂತೂ ಸಂತೋಷವಾಯಿತು. ವಿದ್ಯೆ ಎನ್ನುವುದು ವ್ಯಕ್ತಿ ಸಂಪಾದಿಸಿ ಅದು ಅವನ ಜೀವಮಾನದ ತನಕ ಪ್ರಕಾಶವಾಗುತ್ತಲೇ ಆತನನ್ನು ಪ್ರಕಾಶಗೊಳಿಸುತ್ತಲೇ ಇರುತ್ತದೆ. ಸಂಪಾದಿಸಿದಂಥ ಹಣವೂ ಕೂಡ ಕಷ್ಟಕಾಲದಲ್ಲಿ ಕರಗಿ ಹೋಗಬಹುದು. ಹೌದು. ಆದರೆ ಪಡೆದಂಥ ವಿದ್ಯೆಯನ್ನು ನಾವು ಮತ್ತೋರ್ವರಿಗೆ ದಾರೆ ಎರೆಯುತ್ತಾ ನಾವು ಬೆಳಗುತ್ತಾ ಹೋಗುತ್ತೇವೆ. ಇಲ್ಲದಿದ್ದರೆ ಇಷ್ಟು ಈ ವಯೋಮಾನದಲ್ಲಿ ನೀವು ಯುವಕರಂತೆ ವಿದ್ಯಾದಾನ ಮಾಡುತ್ತಾ ಇದ್ದೀರಲ್ಲ, ಪ್ರಪಂಚವು ಒಳ್ಳೆಯದಾಗಬೇಕು ಎನ್ನುವಂತಹ ಭಾವನೆಯಿಂದ
ಗುರುವಿನ ಒಳ್ಳೆಯ ಮನಸ್ಸು ಇರುತ್ತದೆ. ಗುರು ನೀಡಿದಂತಹ ವಿದ್ಯೆಯ ಬಲದಿಂದ ಸರ್ವ ಸಿದ್ಧಿಯನ್ನು ಸಾಧಿಸುವುದಕ್ಕಾಗುತ್ತದೆ. ವ್ಯಕ್ತಿಯ ಶಕ್ತಿತ್ರಯವನ್ನು ವೃದ್ಧಿಗೊಳಿಸುವುದು ಗುರು ತಾನೆ. ಇಚ್ಛೆ ಇರಬಹುದು ನಮಗೆ, ಆದರೆ ಇಚ್ಛೆಗೆ ಪೂರಕವಾಗಿ ಇರಬೇಕಾದಂಥ ಜ್ಞಾನ ಅದನ್ನು ನೀಡಿದವನು ಗುರು ದೇವಸದೃಶನಾಗುತ್ತಾನೆ. ಮತ್ತೆ ಕ್ರಿಯಾ ಸದೃಶರಾಗಿ ನಾವು ಬೆಳೆದೆವು ಎಂದಾದರೆ ಮತ್ತೆ ಸಿದ್ಧಿಯಲ್ಲದೆ ಮತ್ತೇನು. ಹಾಗಾಗಿ ವ್ಯಕ್ತಿಯ ಶಕ್ತಿತ್ರಯವನ್ನು ಬೆಳಗಿಸುವಂತೆ ನಮ್ಮನ್ನು ಲೋಕಕ್ಕೆ ಬೆಳಗಿಸಿದ್ದೀರಿ ಎನ್ನುವುದಕ್ಕೆ ಸಂಶಯವೇ ಇಲ್ಲ. ಗುರುಗಳೇ, ಏನು ಇಂದು ಹೊರಡುತ್ತಾ ಇದ್ದೇವೆ. ಯಾಕಂದ್ರೆ ನಾವು ಲೋಕಕ್ಕಾಗಿ ಹುಟ್ಟಿ ಬಂದವರು ಇಲ್ಲಿಯೇ ಇರುವುದಕ್ಕಾಗುವುದಿಲ್ಲ ತಾನೆ. ಹೌದು, ನಮ್ಮ ಕರ್ತವ್ಯವನ್ನು ನೀವು ಅನಿಕೇತನರು. ಹೌದು, ಈ ನಿಕೇತನದಲ್ಲಿ ನಿಮ್ಮನ್ನು ಉಳಿಸಿಕೊಳ್ಳುವುದಕ್ಕಿಲ್ಲ, ಸಾಧ್ಯವಿಲ್ಲ. ನಂದಗೋಕುಲದಲ್ಲಿ ಬೆಳೆದದ್ದಾಯಿತು, ಮಥುರೆಗೆ ಬಂದದ್ದಾಯಿತು, ಇನ್ನೆಲ್ಲಿ ಇರಬೇಕೋ ಅಲ್ಲಿ ಇರಬೇಕಾಗುತ್ತದೆ. ಆ ಕಾರಣದಿಂದಾಗಿ ಹೋಗುವುದಕ್ಕೆ ಸಿದ್ಧರಾಗಿದ್ದೇವೆ. ಆದರೆ ಗುರುಗಳು ಉಪದೇಶ ಮಾಡಿದಂತಹ ಸರ್ವ ಜ್ಞಾನವು ಸಾರ್ವಕಾಲಿಕವಾಗಿ ಫಲಪ್ರದವಾಗಬೇಕಿದ್ದರೆ ಗುರುವಿನ ಮನಸ್ಸನ್ನು ಸಂತೃಪ್ತಿಗೊಳಿಸಿ ಶಿಷ್ಯರು ಹೋಗಬೇಕಾದುದು ಆದ್ಯ ಕರ್ತವ್ಯ. ಆ ಕಾರಣದಿಂದಾಗಿಯೇ ನಡೆದು ಬಂದಂತಹ ಪರಂಪರೆ ಗುರುದಕ್ಷಿಣೆಯನ್ನು ನೀಡುವುದು. ಗುರುಗಳೇ, ಈರುವರು ಬದ್ಧರಾಗಿದ್ದೇವೆ, ಸಿದ್ಧರಾಗಿದ್ದೇವೆ ಗುರುದಕ್ಷಿಣೆಯನ್ನು ನೀಡುವುದಕ್ಕಾಗಿ. ಬಾಗಿದ್ದೇವೆ ಪದತಳದಲ್ಲಿ. ಗುರುಗಳೇ, ತಮ್ಮ ಅಪೇಕ್ಷೆ ಮನದಿಚ್ಛೆ ಏನುಂಟು ಅದನ್ನು ಈ ಕ್ಷಣದಲ್ಲಿ ಹೇಳಬೇಕು. ಗುರುದಕ್ಷಿಣೆಯನ್ನು ಹೌದು, ತೆಗೆದುಕೊಳ್ಳುವ ಸಾಮರ್ಥ್ಯ ನನಗುಂಟು. ಸ್ವೀಕರಿಸಬೇಕು. ಯಾರು ನೀನು? ಬ್ರಹ್ಮಾಂಡಧಾರಿ ನಿನ್ನೊಡನೆ ಬೇಡಲಿ ಬ್ರಹ್ಮಾಂಡಧಾರಿ ನಿನ್ನೊಡನೆ ಬೇಡರಿ ಕೃಷ್ಣ. ಗುರುಗಳೇ, ವಿಸ್ತಾರವಾದಂತಹ ಈ ಬ್ರಹ್ಮಾಂಡ, ಅದರ ಒಳಗೆ ನಾನೊಂದು ಕಣ. ಇಡೀ ಬ್ರಹ್ಮಾಂಡವನ್ನು ಧರಿಸಿದವ ನೀನು. ಆದ್ದರಿಂದ ನಿನ್ನೊಳಗೆ ಎಲ್ಲಿಯೋ ಒಂದು ಧೂಳಿನ ಸಣ್ಣ ಅಣುವಿನ ಸ್ಥಾನದಲ್ಲಿ ನಾನಿದ್ದೇನೆ. ಅಷ್ಟು ದೊಡ್ಡವನಾದಂತಹ ನೀನು. ನಿನ್ನ ಮೂಲ ನೆಲೆಯಾದಂತಹ ವೈಕುಂಠ, ನೀನು ಆಳುವಂತಹ ಈ ವಿಸ್ತಾರವಾದ ಲೋಕ, ಆ ವೈಕುಂಠ ಧಾಮದ ಸ್ವಾಮಿಯಾದ ನಿನ್ನನ್ನು ನಾನು ಶಿಷ್ಯ ಅಂತ ಒಪ್ಪಿಕೊಳ್ಳುವುದಕ್ಕುಂಟೆ? ಇಲ್ಲ, ನೀನಾದರೂ ಕೂಡ ಸಾಂದೀಪ ಮುನಿಗಳ ಶಿಷ್ಯ ತಾನು ಅಂತ ಹೇಳಿದರೆ ಲೋಕ ಅದನ್ನು ಸ್ವೀಕರಿಸೀತೆ. ನಿನಗೆ ನಾನು ಗುರುವಾಗುತ್ತೇನೆ ಅಂತಾದರೆ ವಸುದೇವ ದೇವಕಿ ನಿನಗೆ ಹೆತ್ತವರು, ತಾಯಿ ತಂದೆಯರಾಗಬೇಡ್ವೆ. 12 ವರ್ಷಗಳ ಕಾಲ ನಂದಗೋಕುಲದಲ್ಲಿದ್ದು ನೀನು ಮಥುರೆಗೆ ಬಂದು ಕಂಸನನ್ನು ವಧಿಸಿ, ಎಲ್ಲದಕ್ಕಿಂತ ಮೊದಲು ಹೆತ್ತವರನ್ನು ನೋಡುವುದು ತನ್ನ ಧರ್ಮ ಎನ್ನುವ ಹಾಗೆ ಸೆರೆಮನೆಗೆ ಹೋದೆಯಲ್ಲ. ನಿನಗೆ ಅಪೇಕ್ಷೆ ಇತ್ತು 12 ವರ್ಷದ ನಂತರ ತನ್ನ ಮಗುವಿನ ಮುಖವನ್ನು ತಾಯಿ ಕಾಣ್ತಾ ಇದ್ದಾಳೆ. ಅದು ಏನು ಉದ್ವೇಗ ಇದ್ದೀತು, ಅದು ಏನು ಹರುಷ, ಯಾವ ಭಾವ ಇದ್ದೀತು ತಾಯಿಯ ಮುಖದಲ್ಲಿ, ಇದನ್ನು ಕಾಣುವುದಕ್ಕೆ ನೀನು ಬಯಸಿದ್ದೆ. ಆದರೆ ನಿನಗಲ್ಲಿ ತಾಯಿ ಕಾಣಲಿಕ್ಕೆ ಸಿಕ್ಕಿದಳು, ಸಿಗಲಿಲ್ವಂತೆ. ಅಲ್ಲಿ ನಿತ್ತದ್ದು ಕೈ ಮುಗಿದು ನಿತ್ತ ವಸುದೇವ ದೇವಕಿಯರು.
ಅವರು ನಿನ್ನ ಪಾದವನ್ನೇ ನೋಡ್ತಾ ಇದ್ರು. ಹ್ಮ್ ಭಕ್ತರ ಸ್ಥಾನದಲ್ಲಿ ನಿಂತುಕೊಂಡು ನಿನ್ನನ್ನು ಕಂಡದ್ದು ಅವರು. ಹ್ಮ್ ಹೆತ್ತವರೂ ನಿನ್ನನ್ನು ಶಿಶು ಎಂದು ಅಂಗೀಕರಿಸದೆ ಹ್ಮ್ ಭಗವತ್ ಸ್ವರೂಪದಲ್ಲೇ ಕಂಡು ಕೈ ಮುಗಿದಿರುವಾಗ ಹ್ಮ್ ನಾನೆಷ್ಟರವನು ಕೃಷ್ಣ, ಓಹೋ ನನ್ನಲ್ಲಿ ನೀನು ನನ್ನನ್ನು ಗುರುಗಳೇ ಅಂತ ಹೇಳಿದರೆ ಹ್ಮ್. ನನ್ನ ಯೋಗ್ಯತೆ ಏನು ಅಂತ ನನಗೆ ಅರ್ಥ ಆಗುವುದಿಲ್ಲ. ಹ್ಮ್ ಹ್ಮ್ ಏನು ನಿನ್ನ ಕೈಯಿಂದ ತೆಗೆದುಕೊಳ್ಳುವ ಸಾಮರ್ಥ್ಯ ನನಗುಂಟೆ. ನಿನ್ನಿಂದ ತೆಗೆದುಕೊಂಡದ್ದನ್ನು ನಾನು ಎಲ್ಲಿ ಇಟ್ಟುಕೊಳ್ಳಲಿ ಕೃಷ್ಣ ಹೇಳು, ಎಲ್ಲಿ ಇಟ್ಟುಕೊಳ್ಳಲಿ ಹೇಳು. ಗುರುಗಳೇ, ತ್ಯಾಗಶೀಲರು ನೀವು, ಹಾಗಾಗಿ ನಿಮಗಾಗಿ ಏನೂ ಬೇಡ ಅಂತ ಭಾವಿಸ್ತಾ ಇದ್ದೀರಿ. ಆಶ್ರಮಕ್ಕಾದರೂ ಏನಾದರೂ ಅವಶ್ಯಕತೆ ಇಲ್ಲವೇ? ಹರಚಿತ್ತ ಎನ್ನುವ ಹಾಗೆ ಹಾ ನಿನಗೆ ವಿದ್ಯಾಭ್ಯಾಸವನ್ನು ಆರಂಭಿಸಿದ್ದು ನಾನು. ಹ್ಮ್ ಅಂದರೆ ಭಗವಂತ ಯಾವ ರೀತಿ ಬಯಸಿದ್ದಾನೋ ಅದೇ ರೀತಿಯಲ್ಲಿ ಆಗುತ್ತದೆ. ಹಾ ಹಾ ಈ ವಿಶ್ವಾಸದಿಂದಲೇ ಹ್ಮ್ ಗುರುಕುಲವನ್ನು ನಡೆಸ್ತಾ ನಾನು ಬಂದೆ. ಹಾ ನಾನು ಅಂದರೆ ನಮ್ಮ ಕುಟುಂಬವೇ ಜೀವಿಸ್ತಾ ಇರುವುದು ಹಾ. ಆ ತತ್ವದ ಮೇಲೆ. ಹ್ಮ್ ಆಡಿಸುವವ ಭಗವಂತ ಸೂತ್ರಧಾರ, ಹ್ಮ್ ಅವ ಎಲ್ಲರನ್ನೂ ನಡೆಸ್ತಾ ಇದ್ದಾನೆ. ಹಾ ನಾವು ಆ ಬೊಂಬೆಗಳ ಹಾಗೆ ಹ್ಮ್. ಏನು ಪ್ರೇರಣೆಯಾಗುತ್ತದೋ ಅದರಂತೆ ಹ್ಮ್ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ಹ್ಮ್ ಕರ್ಮವನ್ನು ಮಾಡುವಲ್ಲಿ ಮಾತ್ರ ಅಧಿಕಾರ. ಹ್ಮ್ ನಿಸ್ವಾರ್ಥ ಭಾವದ ಸೇವೆ ನಮ್ಮದು. ಜೀವನ. ಗುರುಕುಲವನ್ನು ನಡೆಸುವಾಗಲೂ ಕೂಡ ಹ್ಮ್ ನಿಜವಾಗಿ ಗುರುದಕ್ಷಿಣೆ ಉಂಟ. ಹ್ಮ್ ಯಾಕಂದ್ರೆ ಹ್ಮ್. ಶಾಸ್ತ್ರ ಏನು ಹೇಳುತ್ತದೆ? ಹ್ಮ್ ತದ್ವಿಧಿ ಪ್ರಣಿಪಾತೇನ ಹ್ಮ್. ಪರಿಪ್ರಶ್ನೇನ ಸೇವಯಾ. ಹ್ಮ್ ಒಂದು ಗುರುವಿಗೆ ನಮಸ್ಕರಿಸಿ, ಹ್ಮ್. ಇನ್ನೊಂದು ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಮಾಡುತ್ತಾ, ಹ್ಮ್. ಮತ್ತೆ ಗುರು ಸೇವೆಯನ್ನು ಮಾಡುತ್ತಾ. ಹ್ಮ್ ಅಂದರೆ ಅದನ್ನು ಮಾಡಿದಲ್ಲಿಗೆ ಹ್ಮ್ ವಿದ್ಯೆ ಅವನಿಗೆ ಸಿದ್ಧಿಸ್ತದೆ ಎನ್ನುವುದು ಲೆಕ್ಕ ಅಲ್ವೇ? ಹೋ ಹೋ ನನಗೆ ಮುಜುಗರವಾಗ್ತಾ ಇದ್ರೂ ಆ ಬಗೆಯಲ್ಲಿ ನನ್ನನ್ನು ಸೇವಿಸಿದವರು ನೀವು. ಹ್ಮ್ ನಿಮ್ಮಿಂದ ಆ ಸೇವೆಯನ್ನು ಪಡೆದ ನಾನೇ ಧನ್ಯ. ನಿಮಗೆ ಕಲಿಸಿದ್ದೇನೆ ಅಂತ ಒಂದು ತೃಪ್ತಿಯನ್ನು ನಾನು ಹೊಂದುವುದಕ್ಕೆ ಅದೇ ಒಂದು ದೊಡ್ಡ ಇದು ಚರಿತ್ರೆ. ನಿಸ್ವಾರ್ಥ. ಹಾ ನಾವು ಯೋಗಿಗಳು. ಹ್ಮ್ ಉಟ್ಟ ಬಟ್ಟೆ ನೋಡು, ಹ್ಮ್ ಇದು ಕಾವಿ. ಹೋ ಕಾವಿಯ ಅರ್ಥ ಏನು ಎನ್ನುವುದನ್ನು ಚೆನ್ನಾಗಿ ತಿಳ್ಕೊಂಡವನು ನಾನು. ತ್ಯಾಗದ ಸಂದೇಶ. ನಾನು ಯೋಗಿಯಾಗಿದ್ದೆ. ಹ್ಮ್ ತ್ಯಾಗೇ ನೈಕೇನ. ಹ್ಮ್ ನೀನು ಯೋಗಿಯೇ, ಹ್ಮ್ ನೀನು ಕರ್ಮಯೋಗಿ. ಹೋ ನಿನ್ನ ಕಾರ್ಯಗಳ ಮೂಲಕವಾಗಿ ಆ ಯೋಗವನ್ನು ತೋರಿಸುವಂತಹ ವ್ಯಕ್ತಿ. ಹ್ಮ್ ನಾನು ಉಪದೇಶ ಮಾಡುವುದಕ್ಕೆ ಮಾತ್ರ ಇದ್ದೇನಷ್ಟೇ. ಹ್ಮ್ ನಿನಗೆ ಉಪದೇಶ ಮಾಡುವ ಸಾಮರ್ಥ್ಯ ಇದ್ದವನಲ್ಲ ಕೃಷ್ಣ. ಹ್ಮ್ ಈ ಗುರುಕುಲದಲ್ಲಿ ಇದ್ದುದೇ ನಮ್ಮ ಗುರುಕುಲಕ್ಕೊಂದು ಹೆಮ್ಮೆ. ಹ್ಮ್ ದಯವಿಟ್ಟು ಹ್ಮ್ ನನಗೆ ಶುಭವನ್ನು ಹಾರೈಸಿ ಹ್ಮ್ ಮರಳಿ ತೆರಳಿ ನೀವಿಬ್ಬರೂ ಕೂಡ. ವಿತ್ತದ ಅಪೇಕ್ಷೆ ಇಲ್ಲ, ಖಂಡಿತ ಇಲ್ಲ. ಶಿಷ್ಯರ ಚಿತ್ತವನ್ನೇ ಅಪಹರಿಸಿದ್ದು ತಾವು. ಹಾಗಾಗಿ ನಿಸ್ವಾರ್ಥ ಸೇವೆಯಲ್ಲಿ ಸಾಗುತ್ತಿರುವಂತಹ ನಿಮ್ಮಲ್ಲಿ ಮತ್ತೆ ಕೇಳಿ ಹೇಳುವುದಕ್ಕೆ ಒತ್ತಾಸೆ ಮಾಡುವುದಕ್ಕೆ ಅರ್ಥವೂ ಇಲ್ಲ. ಆದರೆ ಅಮ್ಮನಿಗೇನಾದರೂ ಅಪೇಕ್ಷೆ ಇರಬಹುದಲ್ಲ, ಯಾವುದಾದ್ರೂ ಕೊರಗೋ ನೋವು ಏನಾದರೂ ಇರಬಹುದಲ್ಲ. ಅಲ್ವೇ? ಕೇಳುದ ಒಂದು ಮಾತು ಅಂದ್ರೆ ಉಂಟು ಅಂತಲ್ಲ. ಹಾಗಲ್ಲ, ಇವನನ್ನು ನಾವು ವಿಶ್ವಗುರು ಅಂತ ಒಪ್ಪಿಕೊಂಡಿದ್ದೇವೆ ತಾನೆ. ಹಾ. ಹಾಗಾಗಿ ಹಾ. ಅದರ ಮಧ್ಯೆ ನಾವೊಂದು ಬಿಂದುವಾಗಿ ಹಾ. ಒಂದು ಸಣ್ಣ ಅಪೇಕ್ಷೆಯನ್ನಿಟ್ರೆ ನಿಮ್ಮ ಆಕ್ಷೇಪ ಇಲ್ಲ. ಏನದು? ಮಗು, ಅಮ್ಮ. ನೀವಿಬ್ಬರು ಈ ಪರಿ ಒತ್ತಾಯ ಮಾಡ್ತಾ ಇದ್ದೀರಿ. ಹ್ಮ್. ನನ್ನವರು ಮಾತಾಡಲಿಲ್ಲ. ಹ್ಮ್ ನಿಮಗೆ ಗುರುದಕ್ಷಿಣೆ ಕೊಡಬೇಕೆನ್ನುವಂತ ಅದಮ್ಯ ಬಯಕೆ ಇದೆ. ಹ್ಮ್ ನನ್ನೊಂದು ಅಪೇಕ್ಷೆ ಹೇಳಮ್ಮ. ಪೂರೈಸಬಹುದಾ? ಹೇಳಿ ನೀವು. ಹಿಂದೆ ಇದ್ದ ಒಬ್ಬ ಏನು? ಇದ್ದಳೆ ಮಗೆ ಸುಪುತ್ರ ನೋರ್ಬರು ಸುಪುತ್ರ ನೋರ್ಬರು ಮುದ್ದು ಮುದ್ದಾಗಿರಲು ಮುದ್ದು ಮುದ್ದಾಗಿರಲಿರಲು ಸೌಖ್ಯ ಸಮೃದ್ಧಿಯುಳ್ ನಾವಿರೇ ಸೌಖ್ಯ ಸಮೃದ್ಧಿಯುಳ್ ನಾವಿರಿಗೆ ಪ್ರಭಾಸ ಕ್ಷೇತ್ರದಿ ಹೋಗಿ
ಬಿದ್ದಂತ ಶರದಿಯೊಳ್ ಬಿದ್ದ ಸುತನಿದ್ದಕ್ಕಿದ್ದಂತ ಶರದಿಯೊಳ್ ಬಿದ್ದ ಒಯ್ದಿರಲ್ಲಿ ನಿದು ಕೊರಗುವೆರೋ ಮನದೊಳಗೆ ಶ್ರೀಕೃಷ್ಣ ಮಗು ಕೃಷ್ಣ, ಮಾತೆ. ನಿಮ್ಮಿಬ್ಬರ ಮುದ್ದು ಮಗವನ್ನು ನೋಡುತ್ತಾ ನೋಡುತ್ತಾ ಹ್ಮ್ ನಾನು ಹಿಂದಿನ ದುಃಖವನ್ನೆಲ್ಲ ಮರೆತಿದ್ದೆ. ಹಾ ನನ್ನ ದೇಹದ 2 ಭುಜಗಳ ಹಾಗೆ, ಮೊಗದ 2 ಕಣ್ಣುಗಳ ಹಾಗೆ ಹ್ಮ್ ನೀವು ನನ್ನ ಸುತ್ತಮುತ್ತ ಸುಳಿದಾಡುತ್ತಿದ್ದರೆ ಹ್ಮ್ ಸ್ವರ್ಗಕ್ಕೆ 3 ಗೇಣಿ ಎನ್ನುವಂಥ ಒಂದು ಸಂತೃಪ್ತಿಯಲ್ಲಿದ್ದೆ. ಓಹೋ. ನನ್ನ ದೇವರು ಆಗಾಗ ಸಮಾಧಾನ ಮಾಡ್ತಿದ್ರು. ಹ್ಮ್ ಗತಂನ ಚಿಂತೆಯೇತು ಪ್ರಾಜ್ಞ, ಕಳೆದದ್ದನ್ನು ತುಂಬ ಚಿಂತಿಸಬೇಡ, ಮುಂದೆ ಬರುವಂಥ ಒಳ್ಳೆಯ ಅವಕಾಶವನ್ನು ಕಳ್ಕೊಂಡು ಹಾಗಾಗ್ತದೆ ಅದರ ಚಿಂತೆಯಲ್ಲಿ ಬಿದ್ದರೆ ಅಂತ. ಹಾ ಸರಿಯಾಗಿ ನಾವು ಸಮಚಿತ್ತದಲ್ಲಿ ಬಾಳಿಕೊಂಡಿದ್ದೆವು. ಹ್ಮ್ ನಿಮ್ಮ ಪ್ರವೇಶ ಆದಮೇಲೆ ನಮ್ಮ ಜೀವನದಲ್ಲಿ ಹರ್ಷ ಉತ್ಕಾರ ಆಯಿತು. ಹಾ ಹಾ ಆದದ್ದರಿಂದ ಎಲ್ಲವನ್ನು ಮರೆತು ಸಮಚಿತ್ತವನ್ನು ಕಾಯ್ದುಕೊಂಡು ಬಂದಿದ್ದೆವು. ಹ್ಮ್ ನೀವೀಗ ಆಶ್ರಮವನ್ನು ಬಿಟ್ಟು ಹೊರಡುತ್ತೇವೆ. ನನ್ನ ಪತಿದೇವರು ಹೇಳಿದರು, 64 ವಿದ್ಯೆಗಳನ್ನು 64 ದಿವಸಗಳಲ್ಲಿ ಅಭ್ಯಸಿದಂಥ ಏಕಪಾಠಿಗಳು ನೀವು. ಹ್ಮ್ ಅಂಶ ವಿದ್ಯಾರ್ಥಿಗಳನ್ನು ಕಳ್ಕೊಳ್ತೇವಲ್ಲ, ಬಿಟ್ಟು ಹೋಗ್ತೀರಲ್ಲ ಅಂತ. ಜೀವನದಲ್ಲಿ ಬೀಳುಕೊಡುಗೆ ಅನಿವಾರ್ಯ ಮಗು. ಹ್ಮ್ ಆದರೆ ನೀವೇನೋ ಮುಂದೆ ನಿಮ್ಮ ಜೀವನವನ್ನು ಸಾರ್ಥಕ್ಯವನ್ನು ಕಂಡುಕೊಳ್ಳುವುದಕ್ಕಾಗಿ ಹೋಗುತ್ತೀರಿ ಎನ್ನುವಾಗ ನಮ್ಮ ಪಾಲಿಗೊಂದು ಕೊರಗನ್ನು ಉಳಿಸಿ ಹೋಗ್ತೀರಾ? ನಿಮ್ಮ ವದನ ಕಮರುತ್ತಾ ಚಿಕ್ಕದಾಗುತ್ತಾ ಹೋಯ್ತಲ್ವೇ? ಹೌದು ಮಗು. ಹ್ಮ್ ನಿಮ್ಮ ಹಾಗೆ ಒಬ್ಬ ಮುದ್ದಾದ ಕಂದ ಈ ಆಶ್ರಮದ ಅತ್ಯಂದಿತ್ತ ಸುತ್ತಮುತ್ತ ಸುಳಿದಾಡ್ತಿದ್ದ. ಹೌದೇ? 32 ವರ್ಷಗಳ ಹಿಂದೆ. ಹಾ 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 ಈಗಿಲ್ಲ ಅವನು. ಎಲ್ಲಿ ನೀವು ಹೋಗಿದ್ದ? ಬಂದ ಮೇಲೆ ಕಾಣಲಾರಿದೆಯಲ್ಲ, ಹಾ ಅವನು ನಮ್ಮ ಮುದ್ದು ಮಗುವಾಗಿ ನಮ್ಮ ಜೀವನದಲ್ಲಿ ಸಾರ್ಥಕ್ಯವನ್ನು ತಂದವನು. ಈಗ ಪ್ರವಾಸ ಕ್ಷೇತ್ರಕ್ಕಾಗಿ, ಕ್ಷೇತ್ರ ಸಂದರ್ಶನ, ನದಿ ಸ್ನಾನಕ್ಕಾಗಿ ನಾವು ಹೋಗಿದ್ದಿದ್ರೆ ಕ್ಷಣಾರ್ಧದಲ್ಲಿ ನಮ್ಮ ಮಗು ಇಲ್ಲವಾಗಿ ಹೋದ. ಹೌದೇ? ಎಲ್ಲ ಕಡೆ ಹುಡುಕಿದರೂ ಮಗುವಿನ ಸುರುಳಿಲ್ಲ, ಹಾ ಅರಸಿದರೂ ಬಾಲ ಸಿಗಲಿಲ್ಲ. ಹ್ಮ್ ವರ್ಷಗಳು ಉರುಳುತ್ತಿವೆ, ಮನದಲ್ಲಿ ಹರುಷವಿಲ್ಲ ಕಂದ. ಲೋಕದ ಕಣ್ಣೀರನ್ನು ಒರೆಸುವ ನಿನಗೆ ಗುರುಮಾತೆಯ ಕಣ್ಣೀರನ್ನು ಒರೆಸಲು ಕಷ್ಟವಾದೀತು. ಮಾತೇ ಮನಸ್ಸಿನೊಳಗೆ ಕೊರಗೊಂದು ಇದ್ದರೂ ಕೂಡ ನಮ್ಮನ್ನು ನೋಡುತ್ತಾ ನೋಡುತ್ತಾ ಸದಾ ಹರ್ಷಚಿತ್ತರಾಗಿದ್ದವರು ತಾವು. ಇಂದು ಹೊರಡುತ್ತಿರುವಂತಹ ಸಂದರ್ಭದಲ್ಲಿ ಸತ್ಯ ವಿಚಾರವನ್ನು ಹೇಳಿದ್ದೀರಲ್ಲ, ಇವಾಗ ವಿಚಾರ ಅರ್ಥವಾಯಿತು. ನಾವು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವುದರ ಮೂಲ ಉದ್ದೇಶ ಏನು, ನಾರದರು ಯಾತಕ್ಕಾಗಿ ಇಲ್ಲಿ ಕಳುಹಿಕೊಟ್ಟರು ಎನ್ನುವುದನ್ನು ಈಗ ಅರ್ಥವಿಸಿಕೊಂಡೆವು. ಮನದೊಳಗೆ ಜ್ವಾಲಾಮುಖಿ ಉಂಟು, ಹೊರಗೆ ಹರ್ಷ ತೋರಿಸ್ತಾ ಇದ್ದೇವೆ. ಶಿಷ್ಯರನ್ನು ಉದ್ಧರಿಸಬೇಕೆನ್ನುವ ಉದ್ದೇಶದಿಂದ ಗುರುಗಳು ಸದಾ ಹಸನ್ಮುಖಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಿದರೆ ಹೊರತು ಮಗುವಿನ ಬಗ್ಗೆ ಚಿಂತೆ ಮಾಡಲಿಲ್ಲ. ಶಿಷ್ಯರ ಹೊಟ್ಟೆಗೇನು ಕೊಡಬೇಕು ಎಂದು ಸದಾ ಚಿಂತೆಯನ್ನು ಮಾಡಿದಂತಹ ನೀವು ಕೂಡ ಮಗುವಿನ ನೋವನ್ನು ಮರೆತು ನಮ್ಮಲ್ಲಿಯೇ ಸಂತೋಷವನ್ನು ಕಂಡುಕೊಂಡ. ನಿಮ್ಮಲ್ಲಿ ನನ್ನ ಮಗುವನ್ನು ಕಂಡೆ. ಇವಾಗ ಅರ್ಥವಾಯಿತು, ಗುರುದಕ್ಷಿಣೆ ಏನು ಕೊಡಬೇಕು, ನಿಮಗೆ ಸಂತೋಷವನ್ನು ಕೊಡಬೇಕು, ನಿಮಗೆ ಆತ್ಮ ಸಂತೃಪ್ತಿಯನ್ನು ಕೊಡಬೇಕು. ಹಾಗಿದ್ದರೆ ನಾವೇನು ಮಾಡಬೇಕು? ಗತಿಸಿ ಹೋದ ಮಗನನ್ನು ಪಡೆಯಬೇಕು ಎನ್ನುವುದು ಒಂದು ಉದ್ದೇಶವಾದರೆ, ಪ್ರಭಾಸ ಕ್ಷೇತ್ರದಲ್ಲಿ ತೀರ್ಥ ಸ್ನಾನವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಜಲದಿಯಲ್ಲಿ ಇಂಥ ಪರಿಸ್ಥಿತಿ ಆಯಿತು ಎಂದಾದರೆ ಮುಂದೆ ಭಕ್ತರು ಬಂದಾರೆ, ಅದರ ವಿಚಾರಣೆಯೂ ಆಗಬೇಕು. ಅದಕ್ಕಾಗಿ ಗುರುದಕ್ಷಿಣೆಯನ್ನು ಅರ್ಪಿಸುವುದಕ್ಕಾಗಿ 14 ಇರಲಿ ಎಲ್ಲಿ ಆಗಿ ಹೋಗಿ ಬರ್ತೇವೆ. ಗುರುಗಳೇ ಆಶೀರ್ವಾದ ಮಾಡಿ. ಹರಚಿತ್ತ ಮಕ್ಕಳೇ, ಹೋಗಿ ಬರ್ತೇವೆ.
ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬನಾಗಿದ್ದಿ. ಸ್ವರ್ಗದಲ್ಲಿರುವ ಆತ ನೀನು ದೇವನು ಎನ್ನುವಂತಹ ಭಾವನೆಯಲ್ಲಿ ಬೇಡಿದರೆ ಬೇಡಿಕೆಗೆ ಮನ್ನಣೆಯನ್ನು ಕೊಡದೆ ಸುಮ್ಮಗಿರುವೆ ಅಲ್ಲ. ಈ ಕ್ಷಣದಲ್ಲೇ ಜಲವನ್ನು ಅಪ್ಪಳಿಸಿ ಬರಿಸುತ್ತ ಜಯ ಜಯ ಶ್ರೀಲೋಲ ಮಾಧವ ಜಯ ಜಯ ಗೋಪಾಲ ಮಾಧವ ಜಯ ಜಯ ಗೋಪಾಲ ಜಯ ಜಯ ದಾಮೋದರ ಗಗವಾಗನ ಜಯ ಜಯ ದಾಮೋದರ ಗಗವಾಹನ ದಯ ಮಾಡಿ ಹರ ಸಕಚರನಿರುವೆನು ಜಯ ಜಯ ಶ್ರೀಲೋಲ ಮಾಧವ ಜಯ 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 ಗೋಪಾಲ ಜಯ 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 ಮಾಧವ ಗೋಪಾಲ ಶ್ರೀಲೋಲ ಜಯ ಜಯ. ಈಗ ಭಜನೆ ಮಾಡುವುದಕ್ಕೆ ಆರಂಭಿಸಿದ್ದಿ ಅಲ್ಲವೇ? ಕೈ ಎತ್ತಬಾರ್ದು ಸ್ವಾಮಿ. ಧ್ಯಾನವನ್ನು ಮಾಡಿದರೆ ಧ್ಯಾನಕ್ಕೆ ಮನ್ನಣೆಯನ್ನು ಕೊಟ್ಟು ಬರುವುದಕ್ಕೆ ನಿನ್ನಿಂದ ಸಾಧ್ಯವಾಗಲಿಲ್ಲ. ಶರಣಾಗಿ ಬಂದಿದ್ದೇನೆ, ಕೈ ಎತ್ತಬಾರ್ದು. ದಂಡಿಸ್ತೇನೆ ಎನ್ನುವಾಗ ಬಂದೆಯಲ್ಲ, ಹ ಶಾಂತನಾಗಿದ್ದೇನೆ ಸ್ವಾಮಿ. ನೀವು ಕರೆದದ್ದೇನೋ ಹೌದು, ಆದರೆ ಕರೆದ ಕೂಡಲೇ ಬರಬೇಕು ಅಂತ ಹೇಳಿದರೆ ಒಂದು ಹೆದರಿಕೆ. ಏನದು? ಯಾರ್ಯಾರು ಯಾವ ಯಾವ ವೇಷದಿಂದ ಬಂದು ಕರೀತಾರಂತಲೇ ಗೊತ್ತಾಗುವುದಿಲ್ಲ. ಒಂದು ಸಲ ಹೋಗಿ ಇಲ್ಲಿ ನಾನು ಬೆಚ್ಚಿ ಬಿದ್ದಿದ್ದೇನೆ. ಆ ಚಳಿ ಸಾಗರದೊಳಗೆ ಇರುವ ನನಗೂ ಗರ್ಭದೊಳಗೆ ಅಡಗಿದೆ. ಹಾಗಾಗಿ ಆ ಹೆದರಿಕೆಯಿಂದ ಕರೆದವರು ಯಾರೋ ಏನೋ ಎಂದು ಗೊತ್ತಾಗದೆ ಸ್ವಲ್ಪ ತಡ ಆಯಿತು. ಆದರೆ ಖಚಿತ ಆದ ನಂತರ ನಿಮ್ಮ ಮುಂದೆ ಶರಣಾಗಿ ಬಂದಿದ್ದೇನೆ. ಹಾಗಾಗಿ ಶರಣಾದವನನ್ನು ಉದ್ಧರಿಸಬೇಕು ಸ್ವಾಮಿ. ಯಾಕೆ ಬಂದಿರಿ, ಏನು ವಿಷಯ? ವರುಣ ಸ್ವಾಮಿ, ಪ್ರಪಂಚದಲ್ಲಿ ಬಹುವೇಷ ಕಲ್ಪನೆ ಹೆಚ್ಚಾಗುತ್ತಾ ಹೋಗಿದೆ. ಅದನ್ನು ವಿಮರ್ಶೆ ಮಾಡಿದರೆ ಸತ್ಯ ಏನು ಎನ್ನುವುದು ತಿಳಿಯಲ್ಪಡುತ್ತದೆ. ದೇವಮಾನವನಾಗಿರುವಂತಹ ನಿನಗೆ ಸತ್ಯವನ್ನು ತಿಳಿಯುವುದಕ್ಕೆ ಕಷ್ಟವಾಯಿತು ಎಂದಾದರೆ ಮನುಷ್ಯರ ಪಾಡೆ ಏನಾದೀತು? ಅರ್ಥ ಮಾಡಿಕೊಳ್ಬೇಕು ಸ್ವಾಮಿ. ಆ ರೀತಿ ನನ್ನ ಪರಿಸ್ಥಿತಿ ಆಗಿ ಹೋಗಿದೆ. ನಾನು ನನ್ನ ಲೋಕದಲ್ಲಿದ್ದರೂ ನಿಯಂತ್ರಣ ಬೇರೆ ಕಡೆ ಇದೆ ಸ್ವಾಮಿ. ಈಗ ನಿನ್ನನ್ನು ವಿಚಾರಿಸುವುದಕ್ಕಾಗಿ ಇತ್ತ ಕಡೆಗೆ ಭರಿಸಿದವನಿದ್ದೇನೆ. ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರವನ್ನು ಕೊಡಬೇಕಾಗುತ್ತದೆ. ಕೊಡ್ತೇನೆ ಸ್ವಾಮಿ, ತಿಳಿದಷ್ಟು ವಿಷಯ ಕೊಡ್ತೇನೆ. ಇದು ಪ್ರವಾಸ ಕ್ಷೇತ್ರ ಎನ್ನುವ ಪ್ರಜ್ಞೆ ನಿನಗಿದೆ ತಾನೆ? ಪುಣ್ಯಕ್ಷೇತ್ರ ಎಂದು ಕರೆಯಲ್ಪಡುತ್ತದೆ. ಇಲ್ಲಿಗೆ ಬರುವಂತಹ ಭಕ್ತರನ್ನು ಸಂರಕ್ಷಿಸುವ ಹೊಣೆ ಯಾರಿಗೆ ಇರುತ್ತದೆ? ಅರ್ಥಾತ್ ನನಗೆ ಇತ್ತು, ಆದರೆ ಅದು ಈಗ ನನ್ನ ಕೈ ತಪ್ಪಿ ಹೋಗಿದೆ. ಶರದಿ ಒಡೆಯನಾಗಿರುವಂತಹ ನೀನು ನಿನ್ನ ತಟಿಯಲ್ಲಿರುವಂತಹ ಕ್ಷೇತ್ರದಲ್ಲಿ ದೇವರ ದರ್ಶನ ಮಾಡುವುದಕ್ಕಾಗಿ ಬರುವವರು ಶರದಿಗಿಳಿದು ಸ್ನಾನವನ್ನು ಮಾಡಿ ಪುನೀತರಾಗುತ್ತಾರೆ ಎಂದು ಭಾವಿಸಿದರೆ ಅವರನ್ನು ಸಮುದ್ರದ ಆಳಕ್ಕೆ ಎಳೆದು ಸೆಳೆದು ಕೊಲ್ಲುವಂತಹ ಹುನ್ನಾರ ಅದು ನಿನ್ನ ಕಡೆಯಿಂದ ಆಗುತ್ತದೆ ಎಂದ್ರೆ ಅದನ್ನು ವಿಚಾರಿಸುವುದಕ್ಕಾಗಿ ವೈಕುಂಠಧಾಮದ ಪತಿಯಾಗಿರುವಂತಹ ನಾನೇ ಇಂದು ಕೃಷ್ಣನಾಗಿ ಇಲ್ಲಿಗೆ ಬಂದವನಿದ್ದೇನೆ. ಯಾಕೆ ಗುರು ಸಾಂದೀಪನಿ ಮುನಿಯ ಸುಪುತ್ರನನ್ನು ಕೊಲ್ಲುವುದಕ್ಕೆ ನೀನು ಕಾರಣನಾದೆ ಹೇಳು. ನಾನಲ್ಲ ಸ್ವಾಮಿ, ಹೇಳು. ವರುಣನೆಲ್ಲನೋ ಪಂಚಜನಾಖ್ಯ ಬಾಳಿರುತ್ತಲೇ ಗರ್ವದಿಂದ ಖಳ ಪಂಚಜನಾಖ್ಯ ಬಾಳಿರುತ್ತಲೇ ಗರ್ವದಿಂದ ಗುರುಜನ ಕೊಂದ ವಿವೇಕಿಯಾದಗೆ ಗುರುಜನಗೊಂದ ವಿವೇಕಿಯಾದಗೆ ಮುನಿದರು ಬಲವಿಲ್ಲದಾಯ್ತು. ವರುಣನೆಲ್ಲನುಗಳ ಪಂಚಜನಾಖ್ಯ ಬಾಳಿರುತ್ತಲೇ ಗರ್ವದಿಂದ ಶ್ರೀಲೋಲ ಮಾಧವ ಗೋಪಾಲ ದಾಮೋದರ ಸ್ವಾಮಿ ಸ್ವಾಮಿ ಭಕ್ತವತ್ಸಲ, ನಿಮ್ಮ ವಿಚಾರಣೆಯಲ್ಲಿ ಅರ್ಥ ಇದೆ. ಈ ಪ್ರವಾಸ ಕ್ಷೇತ್ರಕ್ಕೆ ಬಂದು
ಇಲ್ಲಿಗೆ ಬಂದವರನ್ನು ತಿನ್ನುವಂತಹ ಒಂದು ದೌರ್ಜನ್ಯ ಇಲ್ಲಿ ನಡೆಯುತ್ತಾ ಇದೆ. ಆದರೂ ವರುಣನಾಗಿ ನಾನು ಯಾಕೆ ಸುಮ್ಮನಿದ್ದೇನೆ ಎನ್ನುವಂತಹ ನಿಮ್ಮ ಪ್ರಶ್ನೆ, ಇದು ನನಗೆ ಅಪವಾದವನ್ನು ತರುತ್ತದೆ ಎನ್ನುವುದು ಯಾವತ್ತೋ ನನಗೆ ಗೊತ್ತಿತ್ತು. ಆದರೂ ಕೈಲಾಗದವನ ಹಾಗೆ ನಾನು ಇಲ್ಲಿ ಕುಳಿತು ಇಂತಹದ್ದೊಂದು ಕ್ಷಣಕ್ಕೆ ನಾನೂ ನಿರೀಕ್ಷೆ ಮಾಡಿದ್ದೆ. ಏನು ಮಾಡುವುದು ಹೇಳಿ ಸ್ವಾಮಿ? ನನ್ನ ಒಡಲೊಳಗೆ ಇದ್ದುಕೊಂಡು ದ್ರೋಹ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಇದು ಒಳಗೆ ಇದ್ದುಕೊಂಡು ನಮ್ಮ ದೇಹದೊಳಗಿದ್ದುಕೊಂಡು ಅಥವಾ ನಮ್ಮ ದೇಶದೊಳಗಿದ್ದುಕೊಂಡು ದ್ರೋಹ ಮಾಡುವ ರೀತಿ. ಅಂತಹವರನ್ನು ಶಿಕ್ಷಿಸಲು ಅಸಮರ್ಥ ನಾನು ಯಾಕೆ ಆಗಿ ಹೋದೆ? ದ್ರೋಹಿಗಳನ್ನು ಹೊರಗೆ ಅಟ್ಟುವುದಕ್ಕೆ ನೀನು ಯಾಕೆ ಹಿಂದಕ್ಕೆ ಉಳಿದಿ? ನಾನು ಪ್ರಯತ್ನ ಪಟ್ಟವನಿದ್ದೇನೆ. ನನಗೂ ಈ ವಿಷಯ ತಿಳಿದಾಗ ನೇರವಾಗಿ ಹೋಗಿ ಅವನೊಡನೆ ಕಾಡಿಯಾಗಿ ಹೋರಾಡಿದೆ. ಆದರೆ ಕೈ ಸೋತು ಅವನಿಂದ ಬಂಧಿತನಾಗಿ ಅವನ ಆಜ್ಞೆಯ ಪ್ರಕಾರ ನಾನು ಇಲ್ಲಿ ಸುಮ್ಮನೆ ಇರಬೇಕಾಯಿತು. ಅವ ಕೇವಲ ನನ್ನನ್ನು ಸೋಲಿಸಿದು ಮಾತ್ರವೇ ಅಲ್ಲ, ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಈ ವಿಷಯವನ್ನೇನಾದರೂ ನೀನು ಮುಂದಕ್ಕೆ ಕೊಂಡು ಹೋಗಿ ತ್ರಿಮೂರ್ತಿಗಳಿಗೆ ಅಥವಾ ನಿನ್ನಿಂದ ಮೇಲಿನವರಿಗೆ ದೂರು ಕೊಟ್ಟರೆ ನಿನ್ನನ್ನು ಇಲ್ಲಿ ಕೂಡ ಬದುಕಿರಲು ಬಿಡುವುದಿಲ್ಲ ಎನ್ನುವ ರೀತಿಯಲ್ಲಿ ಎಚ್ಚರಿಕೆ ಅವನದ್ದು. ಅಷ್ಟು ದೊಡ್ಡವ ಒಬ್ಬ ಇಲ್ಲಿ ಬೆಳೆದು ನಿಂತಿದ್ದಾನೆ. ಅವನಿಗೆ ಹೊರಗಿನ ಪ್ರಪಂಚದಲ್ಲಿ ಬದುಕಲು ನಿಮ್ಮಂತಹವರ ಹೆದರಿಕೆ ಎನ್ನುವುದು ನನಗೆ ನಂತರ ತಿಳಿಯಿತು. ಎಲ್ಲಿಯೂ ಬದುಕಲು ಅವಕಾಶವಿಲ್ಲ ಎಂದಾದಾಗ ಇಲ್ಲಿ ಸಾಗರದೊಳಗೆ ಬಂದು ನನ್ನ ಒಡಲೊಳಗೆ ಮನೆ ಮಾಡಿಕೊಂಡು ನನ್ನನ್ನೇ ಒಂದು ರೀತಿಯಲ್ಲಿ ಬೆದರಿಸಿ ಬಂಧಿಸಿದ ರೀತಿಯಲ್ಲಿ ಅವನ ಸ್ವೇಚ್ಛಾಚಾರವನ್ನು ದುರುಳತವನ್ನು ಮೆರೆಯುತ್ತಾ ಇದ್ದಾನೆ. ಯಾರವನು? ನಿಮ್ಮ ಗುರುವಿನ ಪುತ್ರನನ್ನು ಕೊಂದವನು ಅವನೇ. ಮಕರ ರೂಪದಲ್ಲಿ ಇಲ್ಲಿಗೆ ಬಂದಂತಹ ಯಾತ್ರಾರ್ಥಿಗಳನ್ನು ತೀರ್ಥಾರ್ಥಿಗಳನ್ನು ಕೊಂದು ಅವರನ್ನು ಭಕ್ಷಿಸುವುದೇ ಅವನ ಕಾಯಕವಾಗಿದೆ. ಬೇರೆ ಯಾರೂ ಅಲ್ಲ ಸ್ವಾಮಿ. ನನ್ನೊಡೊಳಗೆ ಇದ್ದುಕೊಂಡು ನನಗೆ ಉರಿತಾಪ ಹೆಚ್ಚಿಸುವಂತಹ ಅವನ ಹೆಸರು ಪಂಚಜನ ಎನ್ನುವಂತಹ. ಹೋಗು ವಿಚಾರಿಸ್ತೇನೆ. ನೋಡಿಕೊಳ್ಳಿ ಸ್ವಾಮಿ, ನೋಡಿಕೊಳ್ಳಿ. ವರುಣನನ್ನು ದಂಡಿಸಿ ಮಣಿಸಿ ಸಮುದ್ರದ ಆಳದಲ್ಲಿರುವವನು ಪಂಚಜನ ಎನ್ನುವ ರಾಕ್ಷಸ ಗುರುಪುತ್ರನನ್ನು ಕೊಂದಿದ್ದಾನೆ ಮಕರ ರೂಪದಲ್ಲಿ ಎನ್ನುವಂತಹ ವಿಚಾರವನ್ನು ತಿಳಿದೆ. ಇನ್ನು ತಡ ಮಾಡುವುದಲ್ಲ, ಬಲಭದ್ರನ ಜೊತೆಗೆ ಸಮುದ್ರಕ್ಕೆ ಲಂಘಿಸಿ ಆತನನ್ನು ಬಡಿದೆಬ್ಬಿಸ್ತೇನೆ. ಅತಿ ಏರಿದ ಖಳನು ಹೊಂಚಿದ್ದು ಒಬ್ಬಿರಿದ ಸಾಗರ ಗರ್ಭದ ನನ್ನ ಆವಾಸ ಸ್ಥಾನದಲ್ಲಿ ನೆಮ್ಮದಿಯಿಂದ ಬದುಕುತ್ತಾ ಇದ್ದೆ. ಎಂದಿನಂತೆ ಈ ದಿನವಲ್ಲ, ತೀರ ವೈಭಿನ್ಯ, ಹಿಂದಿನ ವೈಪರೀತ್ಯ. ಅಬ್ಬ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  ಏಳು ಬಾರೆಲೋ ಪಂಚಜನ ಎಂಬಂತ ಆಗ್ರಹಪೂರ್ವಕ ಅಧಿಕಾರವಾಣಿ. ಈ ಅಧಿಕಾರವಾಣಿ ನನ್ನನ್ನು ಉದ್ದೇಶಿಸಿ ಎಂದು ತಿಳಿದ ಮೇಲೆ ಯಾರು ಏನು ಎಂಬ ತಿಳಿಯುವ ತವಕ ನನಗೆ. ಹಾಗಾಗಿ ಕುತೂಹಲದಿಂದ ಮೇಲೆ ಬಲಿಷ್ಠವಾದಂತಹ ಬಾಹುದ್ವಯಗಳಿಂದ
ಅಂತ ಜಲದಾಶನ್ನು ಅಪ್ಪಳಿಸುತ್ತ ಮೇಲೆ ಬಂದು ನೋಡಿದ್ರೆ ಯಾರು ನಾವೇ ನೀವು ನೀವು ಈರ್ವರು ನೀವು ಈರ್ವರು ಯಾಕೆ ಈ ಕುಹಕನಗು? ಆಗ್ರಹ ಪೂರ್ವಕವಾದ ಅಧಿಕಾರವಾಣಿಯ ಔಗಮ್ಯ ಎಲ್ಲಿಂದ ಎನ್ನುವುದು ಈ ಹೊತ್ತು ಸ್ಪಷ್ಟವಾಗಿ ಹೋಯಿತು. ನೀನು ಪೀತವರ್ಣಿ, ಆದರೆ ನೀಲವಸನಿ. ಇನ್ನೊಬ್ಬ ನೀಲವರ್ಣಿ, ಆದರೆ ಪೀತವಸನಿ. ಈರಲ್ಲಿಯೂ ಈ ವಿಭಿನ್ನತೆ ಇದ್ದರೂ ಕೂಡ ಒಂದೇ ನಡೆ ಒಂದೇ ನುಡಿ ಎನ್ನುವುದು ಸ್ಪಷ್ಟವಾಗಿ ಹೋಯಿತು. ವರ್ಣದ ಭೇದ ಭಾವ ನಮ್ಮಲ್ಲಿಲ್ಲ ಎನ್ನುವ ಸಂಕೇತವನ್ನೇ ತೋರಿಸ್ತಾ ಇದ್ದೇವೆ. ಹೆಚ್ಚು ಹೇಳಿದರೆ ಕೆನ್ನೆಯ ಕೆಂಪು ಮಾಸದ ಹುಡುಗರು ನೀವು. ಇಂತಹ ಎಳೆಯ ಹುಡುಗರು ನೀವು ಈ ಶರದಿ ತಡಕ್ಕೆ ಬಂದು ಜಲರಾಶಿಯನ್ನು ಅಪ್ಪಳಿಸುತ್ತ ಶಾಗರ ಗರ್ಭದಲ್ಲಿದ್ದಂತ ನನ್ನನ್ನು ಈ ರೀತಿಯಾಗಿ ಕರೆಯಬೇಕಾದ್ರೆ ಏನು ಕಾರಣ? ಬಂದೆಯೋ ಪಂಚಜನ, ಏನೋ ಹುಡುಗರೇ, ತೀರ್ಥಕ್ಷೇತ್ರವಿದು. ಇಂತಹ ಪುನೀತವಾದಂತಹ ಪ್ರದೇಶದಲ್ಲಿರುವಂತಹ ಶರದಿಯ ಆಳದಲ್ಲಿ ನೀನು ಅಡಗಿರುತ್ತ ಮಾಡಿರುವಂತಹ ದೌರ್ಜನ್ಯವನ್ನು ಅರಿತೇ ಇಲ್ಲಿಗೆ ಬಂದವನಿದ್ದೇನೆ. ಹೌದೇನೋ? ಏನು? ಬಾಲಕರು ಸಮುದ್ರ ಸ್ನಾನಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಕೈತವವನ್ನು ಬಗೆಯುತ್ತಾ ಅವರನ್ನು ವಂಚಿಸಿ ತಿನ್ನುತ್ತೀಯ ನೀನು. ಹೌದೇ ಹೌದು. ನಿನಗೆ ತಿನ್ನುವುದಕ್ಕೆ ಹಸುಳೆಗಳೇ ಆಗಬೇಕಾ? ನನ್ನ ಆಹಾರದ ವಸ್ತುಗಳು ಹಸುಳೆಗಳ ಮಾಂಸ ಎಂದರೆ ಬಲು ರುಚಿ. ಹಾಗಾಗಿಯೇ ಈರುವರು ಹಸುಳೆಯರು ಕಟಿಬದ್ಧರಾಗಿ ನಿನ್ನ ಎದೆಗೆ ತುಳಿಯುವುದಕ್ಕಾಗಿ ನಿಂತಿದ್ದಾರೆ. ನಾನು ಕೃಷ್ಣ, ಈತ ರಾಮ. ನೀನು ಕೃಷ್ಣ, ಮತ್ತೊಬ್ಬ ರಾಮ. ರಾಮ ಕೃಷ್ಣರು ಒಂದಾಗಿ ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು ಎನ್ನುವುದನ್ನು ಕೇಳೋಣ. ಈ ಹಿಂದೆ ಹೌದು ಸಾಂದೀಪನಿ ಮುನಿಗಳು ಎಂಬ ಗುರುಗಳು ಅವರ ಸುಪುತ್ರನಾಗಿರುವಂತಹ ಮಣಿಕರ್ಣನು ಸಮುದ್ರ ಸ್ನಾನವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮಕರವಾಗಿ ಸೆಳೆದೊಯ್ದಿರುವೆ. ಅಂದ್ರೆ ನೀನು ಮಾಡಿರುವುದು ವಂಚನೆ. ಆ ಕಾರಣದಿಂದಾಗಿ ಅಸುಳೆಯರನ್ನೇ ಪಿಡಿದು ಎಳೆದು ತಿನ್ನುವಂತಹ ನೀನು ಈ ಕ್ಷಣದಲ್ಲಿ ಅಸುಳೆ ಈರುವರು ನಿನ್ನ ಸಮಕ್ಷದಲ್ಲಿದ್ದಾರೆ. ನುಂಗುವುದಕ್ಕಾಗುತ್ತದೆ ಏನೋ ನಿನಗೆ? ಯಾವ ಸಾಂದೀಪಿನಿಯೋ ಯಾವ ಮಣಿಕರ್ಣನೋ ನನಗೆ ಅಗತ್ಯವಿಲ್ಲ. ಮಕ್ಕಳೇ, ಏನು ನೀವೀರ್ವರು ಹಸುಳೆಗಳು ವಿಚಾರಿಸಲು ಬಂದಿದ್ದೀರಿ. ನಿಮ್ಮ ಗುರು ತನೋಭವನ ಮಣಿಕರ್ಣನ ದೇಹವನ್ನು ಕೊಂಡು ಹೋಗುವುದಕ್ಕಾಗಿ ನಿಮ್ಮ 2 ಇಂಚಿನ ಕಾಲನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸುವಾಗ ಕೇಳುವರು ಯಾರು? ನೀರಲ್ಲಿ ಬೀಳುವುದು ಕರವ ಜೋಡಿಸಿ ಪದ ಕೆರಗುತ್ತ ಕರವ ಜೋಡಿಸಿ ಪದ ಕೆರಗುತ್ತ ಹರಿಯೇ
ಜನಾರ್ದನನೇ ಜನಾರ್ದನನೇ ಶ್ರೀಧವನೇ ಶ್ರೀಧವನೇ ಶರಣಾದಿಗೆ ಶರಣೋ 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 ಕೊನೆಗಾಲದಾಸೆ ಮಲ್ಲಿಸಿ ಘನ ಸಾಯುಜ್ಯ ಗರದಾಯೋಜ್ಯವ ಘನ ಸಾಯುಜ್ಯ ನೀಡಲನು ಗೋವಿಂದದನು ಜಗಿ ಮೋಕ್ಷವ ಕರುಣಿಸಿ ಜಯ 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 ಕೊನೆಗಾಲದಾಸಿ ಮನ್ನಿಸಿ ಹರಿಯೇ ಶ್ರೀಧವನೇ ಕುಂದ ಕುಡ್ಬರ ಹೃದಯ ಹರಿ ಗೋವಿಂದ ಸರಕತ ನಂದ ವಂದಿತ ಸಿಂಧು ಬಂಧನ ಮಂದರಾದ್ರಿತರ ಇಂದಿರಾಪತೆ ಅರವಿಂದ ಲಾಭ ಪುರಂದರ ಅರ್ಚಿತ ನಂದ ಕಂದ ಮುಕುಂದ ಜಯ 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 ತಂದೆಯೇ ಅರಿಯದೆ ಅಪರಾಧ ಮಾಡಿದೆ ನಾನು. ಆದರೆ ಪಾಪದ ಲೇಪ ನನ್ನೊಳಗೆ ಅಂಟಿಕೊಂಡಿತ್ತು. ಸೋಕಿದ ಪಾಪವ ನೂಕಿದೆ ನೀನು. ನಿನ್ನ ಪದಸ್ಪರ್ಶ ಮಾತ್ರಕ್ಕೆ ನನ್ನಲ್ಲಿ ಜ್ಞಾನಾಂಕುರಗೊಂಡ ಹೊತ್ತಿಗೆ ನನಗೆ ತಥ್ಯ ದರ್ಶನವಾಯಿತು ಪ್ರಭೋ. ನಾನೇನನ್ನ ಮಾಡಿದೆ, ಯಾಕಾಗಿ ಮಾಡಿದೆ, ಯಾರಿಂದ ಮಾಡಿಸಿದೆ, ಇದೆಲ್ಲವೂ ಅರಿವಾಗಿ ಪಾಪ ಪ್ರಜ್ಞೆ ಅಧಿಕವಾಗಿ ತಮ್ಮ ಪದಮೂಲದಲ್ಲಿ ಎರಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ತಂದೆಯೇ, ಭಕ್ತೈಕವಶ್ಯ ಭಗವಂತ ಎನ್ನುವುದು ಸ್ಪಷ್ಟ. ಹೇಳಿ ಕೇಳಿ ನಾವು ದೈತ್ಯೇಯರುಗಳು, ನಾರಾಯಣರು ನೀವು ನಾರಾಯಣತ್ವ ಎನ್ನುವುದು ಸ್ಪಷ್ಟನಾಗಿ ತಿಳಿದು ಉಂಟು. ಆದರೆ ಈ ಪರಸ್ಪರ ನಮ್ಮಲ್ಲಿ ದ್ವೇಷ ಯಾಕೆ? ತಮ್ಮ ಬಗ್ಗೆ ನಾವು ತಿಳಿದುಕೊಂಡಂತಹ ವಿಚಾರ. ತಂದೆ, ದಿತಿಜರಿಗಂತ ಕಲಿಹನೆ ಎಂಬ ಪ್ರಶ್ನೆಯನ್ನು ನಮ್ಮ ಅಜ್ಜ ಒಂದು ಕಾಲಕ್ಕೆ ಮಾಡಿದ್ರು. ಆ ಹೊತ್ತಿಗೆ ದಿತಿಜಾಂತಕರ ಅಲ್ಲಿ ಕಾಳಗವನ್ನು ಕೊಡುವುದಕ್ಕಾಗಿ ಮುಂದಾದರು. ಅವರ ಕಾಳಗವನ್ನು ಸ್ವೀಕರಿಸಿದ. ಅವರ ಮಾನಸೇಚ್ಛೆಯಂತೆ ರಥಾತಳದಲ್ಲಿ ಶ್ವೇತವರಾಹನಾಗಿ ಕಾಣಿಸಿಕೊಂಡ. ಹಾಗಾದ್ರೆ ಭಕ್ತನ ಮೇಲೆ ಎಷ್ಟೊಂದು ಮೋಹ ಎನ್ನುವುದು ಅಲ್ಲಿ ಸ್ಪಷ್ಟವಾಯಿತಲ್ಲ. ಹಿರಣ್ಯಾಕ್ಷ ಮಹಾಶಯರ ಆಶಯವೂ ಅದೇ. 100 ಹಂದಿಗಳನ್ನು ತಿಂದೇನು, ತಿಂದು ಉಳಿಯದ ಒಂದು ಹಂದಿಯಲ್ಲಿ ಮರಣ. ಹಾಗಾದ್ರೆ ಆ ಶ್ವೇತ ವರಾಹನಾಗಿ ಅವರ ಮಾನಸೇಚ್ಛೆಯನ್ನು ಈಡೇರಿಸಿದ. ಮಾತು ಕೆಲವೆಲ್ಲವ ನಿನ್ನಯ ನೀತಿ ವಚನಗಳಂತಿರಲಿ. ಈ ಕ್ಷಣ ತೋರು ಸಾಕ್ಷಾತ್ ವಿಷ್ಣುವೆಂಬವನ. ನಮ್ಮಜ್ಜ ಹಿರಣ್ಯಕಶ್ಯಪ ಮಹಾಶಯರು ಪ್ರಹ್ಲಾದನಲ್ಲಿ ಕೇಳಿದ ಮಾತು. ಆ ಹೊತ್ತಿಗೆ ಕಂಬದ ನಾರಸಿಂಹನಾಗಿ ನನ್ನ ಅಜ್ಜನ ಮನಸ ವಾಚೆಯಂತೆ ಮೃಗವೂ ಅಲ್ಲ, ಪ್ರಾಣಿಯೂ ಅಲ್ಲ, ಮೇಲೂ ಅಲ್ಲ, ಕೆಳಗೂ ಅಲ್ಲ, ಒಳಗೂ ಅಲ್ಲ, ಹೊರಗೂ ಅಲ್ಲ, ಅನ್ನಪಾನಗಳಿಲ್ಲ, ಅನ್ನ ಆಹಾರಗಳಿಲ್ಲ, ಆ ಘೋರ ನಾರಸಿಂಹನಾಗಿ ಕಂಡು ಬಂದನಲ್ಲ. ಹಾಗಾದ್ರೆ ಹಿರಣ್ಯಕಶ್ಯಪ ಮಹಾಶಯರ ಮಾನಸೇಚ್ಛೆಯನ್ನು ಈಡೇರಿಸಂತಾಗ್ಲಿಲ್ವೇ? ಎಲ್ಲಿದ್ದಾನೆ ಹರಿ ಎಂದು ಅನ್ವೇಷಣೆ ಮಾಡಿದಂತ ಹೊತ್ತಿಗೆ ಧರಣಿ ಸುರಣ ರೂಪವಂತೂ
ಹರಿಯೇ ಬಂದು ನಮ್ಮ ಅಜ್ಜನ ಒಡಲನ್ನು ಸೇರಿಕೊಂಡ. ಆದರೆ ಒಡಲಿನಲ್ಲಿ ಹರಿಗೆ ಸ್ಥಾನ. ಹಾಗಾದ್ರೆ ನಾರಾಯಣಲ್ಲೇ ಒಡಲಲ್ಲಿ ಸೇರಿಸಿಕೊಂಡಂತಹ ಮಹಾಭಾಗ್ಯಶಾಲಿ ಪ್ರಹ್ಲಾದ ಮಹಾಶಯರು ತಮ್ಮ ಸ್ವರೂಪವನ್ನು ಕಂಡರು. ಘೋರ ನರಸಿಂಹನಾಥ ನಿಮ್ಮನ್ನು ಲಕ್ಷ್ಮೀ ನರಸಿಂಹನಾಗಿ ಕಂಡರು. ಬಲಿಯು ದಾನವನ್ನು ಮಾಡಿದ. ತ್ರಿಪಾದ ದಾನದ ಫಲವಾಗಿ ರಸಾತಲಕ್ಕೆ ಅವನನ್ನು ಕಳಿಸಿದ ತಾವುಗಳು ಅವನ ಮಾನಸೇಚ್ಛೆಯಂತೆ ಅವನ ಮನೆಯಲ್ಲಿ ಪಾರ್ಶ್ವದರಾಗಿರಲಿಲ್ವೇ ಪ್ರಭು? ಅಂತಹುದಿರುವಾಗ ನನ್ನ ಮನಸ್ಸಿನ ವಾಚೆಯನ್ನು ಹೇಳಲೇ ಪ್ರಭು. ಆ ವಂಶವಾಹಿನಿಯಲ್ಲೇ ಹರಿದು ಬಂದ ಸರಿತಾ ಬಿಂದು ನನ್ನ ಮೇಲೆ ದಯ ಇರಿಸಿ ನನ್ನ ಮಾನಸೇಚ್ಛೆಯನ್ನು ಈಡೇರಿಸುವಿರ. ಬದುಕುವ ಆಸೆ ನನಗಿಲ್ಲ, ಆದರೆ ಮುಂದೆ ಬದುಕಬೇಕು ಎಂಬಂತ ಆಸೆ. ನಾನು ಸತ್ತರೂ ಉಳಿಯಬೇಕು. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ತಂದೆ, ನನ್ನ ಹೆಸರು ಚಿರಂತನವಾಗಿರುವಂತೆ ತಾವು ಅನುಗ್ರಹಿಸಬೇಕು. ಜಯ 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 ಜಯ. ಪಂಚಜನ ಹಿರಣ್ಯಕಶ್ಯಪನನ್ನು ವಧಿಸಿದಂತಹ ಸಂದರ್ಭದಲ್ಲಿ ಪ್ರಹ್ಲಾದ ಹೇಗೆ ಬಾಳಿದ ಶೀಲತ್ವದ ಆದರ್ಶ ಏನೆನ್ನುವುದನ್ನು ಲೋಕಕ್ಕೆ ತೋರಿಸಿಕೊಟ್ಟ. ನಿಮ್ಮ ವಂಶದ ಬಾಳ್ವೆ ತಿರುಗಿದಾಗ ಅದನ್ನೇ ಅನುಸರಿಸುತ್ತಾ ನೀವು ಒಳ್ಳೆಯವರಾಗಿ ಬಾಳಬಹುದಿತ್ತು. ಆದರೆ ನೀವು ಪ್ರಹ್ಲಾದನ ಶೀಲತ್ವವನ್ನು ಅನುಕರಿಸದೆ ನಿಮ್ಮ ವಂಶದ ಮೂಲ ಉದ್ದೇಶವನ್ನೇ ಅನುಸರಿಸುತ್ತಾ ಬಂದು ಅವನತಿಯನ್ನೇ ಕಂಡುಕೊಳ್ಳುವುದಲ್ಲದೆ ಮತ್ತೇನನ್ನೂ ಕಾಣುತ್ತಾ ಇಲ್ಲ. ಇದೋ ಎಲ್ಲರೂ ಬದುಕಬೇಕು, ಆದರೆ ಇನ್ನೊಬ್ಬರನ್ನು ಬಡಿದು ಹೊಡಿದು ಸಾಯಿಸುವಂತಹ ಬದುಕನ್ನು ವಿರೋಧಿಸಬೇಕಾಗುತ್ತದೆ, ಎದುರಿಸಬೇಕಾಗುತ್ತದೆ. ನಿನಗೆ ಸಮುದ್ರದಲ್ಲಿ ಬದುಕುವಂತಹ ಸಂದರ್ಭದಲ್ಲಿ ತಿನ್ನುವುದಕ್ಕಾಗಿಯೋ ಅಥವಾ ನೀನು ಆಹಾರವನ್ನು ಪಡೆಯುವುದಕ್ಕಾಗಿಯೋ ಕ್ರೂರವಾದಂತಹ ಜಲಚರಗಳನ್ನೇ ಬಡಿದು ಎಬ್ಬಿಸಿ ಅದನ್ನು ಕೊಂದು ಕಳೆದು ತಿನ್ನಬಹುದಿತ್ತು. ಆದರೆ ದೇವರ ದರ್ಶನಕ್ಕೆ ಬರುವಂತಹ ಸಾತ್ವಿಕರನ್ನು ಕೊಂದು ಕಳೆದು ಅಟ್ಟಹಾಸವನ್ನು ತೋರುತ್ತಿ ಎಂದಾದರೆ ವೈಕುಂಠದಿಂದ ಇಳಿದು ಬಾರದೆ ಮತ್ತೇನು ಮಾಡಲಿ? ದಾನವರು ಮಾಡುವಂತಹ ದುಷ್ಕರ್ಮವೇ ಅವರ ಅವನತಿಗೆ ಹೇತುವಾಗುತ್ತದೆ ಎನ್ನುವುದನ್ನು ಲೋಕಕ್ಕೆ ತೋರಿಸಿಕೊಡುವುದಕ್ಕೆ ನನಗೆ ಸತ್ಕರ್ಮವಾಯಿತು. ಅಂತೂ ಕೊನೆ ಕಾಲಕ್ಕೆ ನಾನು ಮೆಟ್ಟಿದಂಥ ನನ್ನ ಕರ ಸ್ಪರ್ಶದಿಂದಾಗಿ, ನಾನು ಮೆಟ್ಟಿದಂಥ ನನ್ನ ಪದಸ್ಪರ್ಶದಿಂದಾಗಿ ಅಜ್ಞಾನವು ಹೋಗಿ ಸುಜ್ಞಾನವು ಬಂತಲ್ಲ, ಮೋಕ್ಷಕ್ಕೆ ನಾಂದಿಯನ್ನು ಆಡಿದ್ದಿ. ಆ ಕಾರಣದಿಂದಾಗಿ ಧರಣಿ ಚಂದ್ರಾದಿತ್ಯ ಶರದಿ ತಾರಾವಳಿಗಳಿರುವ ಅನ್ಯವರ ನಿನಗೆ ಸ್ಥಿರವಾದಂತಹ ಪದವಿಯನ್ನು ಕರುಣಿಸುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ ಪ್ರಭು. ಮುಂದಿನವರು ಅರಿತುಕೊಳ್ಳಬೇಕು. ದುಷ್ಟನಾದಂತಹ ಪಂಚಜನ ಒಬ್ಬನಿದ್ದ, ಬಾಲಕರನ್ನು ಸೆಳೆದು ಕೊಲ್ಲುತ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಶ್ರೀಹರಿಯೇ ಬಾಲಕನಾಗಿ ಬಂದು ಅವನನ್ನು ದಮನಿಸಿದ್ದಾನೆ. ಅಂತಹ ಸಂದರ್ಭದಲ್ಲಿ ಶ್ರೀಹರಿಯ ಪದಮೂಲಕ್ಕೆ ಬಿದ್ದು ಮೋಕ್ಷವನ್ನು ಬೇಡಿಕೊಂಡಿದ್ದಾನೆ. ಮಾತ್ರವಲ್ಲ, ಚರಿತ್ರೆಯನ್ನು ಉಳಿಸಬೇಕು ಎಂದು ಅಂಗಲಾಚಿಸಿದ್ದಾನೆ ಎನ್ನುವಂತಹ ಚರಿತ್ರೆಯನ್ನು ಮುಂದಿನ ಪೀಳಿಗೆಗೆ ಅರ್ಥವಿಸಿಕೊಳ್ಳುತ್ತಾ ಅದರಲ್ಲಿರುವಂಥ ದೌಷ್ಟ್ಯ ಏನು ಎನ್ನುವುದನ್ನು ತಿಳಿದುಕೊಳ್ಳುತ್ತಾ ದೌಷ್ಟ್ಯದಿಂದ ಎಚ್ಚೆತ್ತುಕೊಂಡು ಧರ್ಮದ ಕಡೆಗೆ ಸಾಗುವಂತೆ ನಿನ್ನ ಚರಿತ್ರೆ ಎಚ್ಚರವಾಗಿರಬೇಕು. ಅದಕ್ಕಾಗಿ ಆ ಚರಿತ್ರೆಯನ್ನು ಲೋಕದಲ್ಲಿ ಉಳಿಯುವಂತೆ ಮಾಡುತ್ತೇನೆ. ಏನು ಶಂಖಾಸುರನು ನೀನು? ಶಂಖದ ರೂಪವನ್ನು ತಾಳಿ ಸಿಕ್ಕಿದವರನ್ನು ನುಂಗುವಂತಹ ದರ್ಪವ ನಿನ್ನಲ್ಲಿ. ಶಂಕನೂ ಆಗಬಲ್ಲೆ, ಮಕರನೂ ಆಗಬಲ್ಲೆ, ತಿಮಿಂಗಲನೂ ಆಗಬಲ್ಲೆ ಪ್ರಭು. ಮೊಸಳೆಯಾಗಿ ಅದೆಷ್ಟೋ ಮಂದಿಯನ್ನು ನೀನು ನುಂಗಿದೆ, ತೇಗಿದೆ. ಈಗ ನಿನ್ನ ಪಾದಗಳನ್ನು ಹಿಡಿದು ಜಲಕ್ಕೆ ಬಡಿಯುವಾಗ ನೋವು ಏನೆನ್ನುವುದು ಅರ್ಥವಾಯಿತಲ್ಲ, ಸಾವಿನ ಭೀತಿ ಏನೆನ್ನುವುದು ಅರ್ಥವಾಯಿತಲ್ಲ. ಅರ್ಥವಾಯಿತು ಪ್ರಭು. ಅದೆಷ್ಟೋ ಮಂದಿಗಳು ಸಾವಿನ ಭೀತಿಯಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡಿ ಕೊಂದಿದ್ದೀಯಲ್ಲ, ಆ ಪಾಪ ನಿನ್ನನ್ನು ಈ ಸಂದರ್ಭದಲ್ಲಿ ಬಾಧಿಸಿದ್ದು. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಿನ್ನನ್ನು ಕೊಂದು ನಾನೇನು ಮಾಡುತ್ತೇನೆ ಗೊತ್ತೇ? ಈ ದೇಹದಿಂದ
ಶಂಕಾಸುರನಾಗಿರುವಂತಹ ಪಂಚಜನನಿ ದೇವಾ ನಿನ್ನ ಹೆಸರನ್ನು ಶಾಶ್ವತವಾಗಿ ಉಳಿಸುವುದಕ್ಕಾಗಿ ಓಹೋ ಈ ಶಂಕದೊಳಗಿರುವಂತಹ ಮಾಂಸವನ್ನೆಲ್ಲ ಸೆಳೆದು ಹೊರಗೆ ಹಾಕ್ತೇನೆ. ಅಂದ್ರೆ ನಿನಗೆ ಮುಕ್ತಿಯನ್ನು ಕರುಣಿಸುತ್ತೇನೆ. ನೀನು ಪ್ರಾಣವನ್ನು ಈ ಸಂದರ್ಭದಲ್ಲಿ ಕಳೆದುಕೊಂಡು ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ ಎನ್ನುವ ನನ್ನ 4 ಪದವಿಗಳಲ್ಲಿ ದಿವ್ಯವಾದಂತಹ ಸಾಯುಜ್ಯವನ್ನೇ ಪಡೆಯುತ್ತಿ. ಅಷ್ಟು ಮಾತ್ರವಲ್ಲ, ಕೃಷ್ಣನ ಕರದಲ್ಲಿ ಧರಿಸುವಂತಹ ಪಾಂಚಜನ್ಯದ ಯೋಗ್ಯತೆ ಏನೆನ್ನುವುದನ್ನು ತ್ರೈಲೋಕದಲ್ಲಿ ತೋರಿಸ್ತೇನೆ. ಪ್ರಭು ಇದನ್ನು ಮೊಳಗಿಸಿದೆ ಎಂದಾದರೆ ತ್ರೈಲೋಕವೇ ನಡುಗುವಂತಾಗಬೇಕು. ಅಂತಹ ಪಾಂಚಜನ್ಯವನ್ನು ಪಡೆದದು ಪಂಚಜನನೆನ್ನುವ ರಾಕ್ಷಸನಿಂದ ಎನ್ನುವಂತಹ ಕತೆ ಲೋಕ ವಿದಿತವಾಗಲಿ. ಪ್ರಭು ಮಿದಿರ ಮೇಳೆಯಲ್ಲಿ ಹುಟ್ಟಿದಂತಹ ಆ ವಿದಿರ ಕೋಲು ಅದನ್ನು ನಿನ್ನ ಅದರ ದ್ವಯಗಳಿಗೆ ಆನಿಸಿ ಸ್ವರಿಸಿದೆ ಎಂದಾದ್ರೆ ಮೋಹನ ಮುರಳಿಯಾಗಿ ಪರಿಣಮಿಸುತ್ತದೆ ಪ್ರಭು. ಮುರಳೀಧರನಾಗಿದ್ದೇನೆ. ಅದೇ ರೀತಿ ಜೀವನದುದ್ದಕ್ಕೂ ದೌಷ್ಟ್ಯವನ್ನು ಮೆರೆಸುತ್ತಾ ಪಾಪಕೃತ್ಯಗಳನ್ನು ಎಸಗಿದ ಈ ಪಂಚಜನನ ಡಿಂಬದಿಂದ ಆರಿಸಿದ ಆ ನಲದಿಂದ ಶಂಕವನ್ನು ಸೃಷ್ಟಿಸಿ ನೀನು ಕರಾವಲಂಬನವನ್ನು ನೀಡುತ್ತಿ ಎಂಬಾಗ ಧನ್ಯೋ. ಪಂಚಜನನ ಆಖ್ಯಾನ ಇದು, ಪಾಂಚಜನ್ಯೋತ್ಪತ್ತಿ ಇದು ಮೋಕ್ಷನೇ. ಪಂಚಜನನಿಗೆ ಮೋಕ್ಷವನ್ನು ಕರುಣಿಸಿದ್ದಾಯಿತು. ರಾಮನು ನಾನು ಯಮಲೋಕವನ್ನು ಸೇರಿದ್ದು ಆಯಿತು. ಯಮಧರ್ಮರಾಯನು ಗುರುಪುತ್ರನ ಆತ್ಮವನ್ನು ಕೊಡುವುದಿಲ್ಲ ಎಂದಾದಾಗ ಬಲಭದ್ರನು ಮಹಾಶೇಷನಾದ. ನಾನು ವೈಕುಂಠಪತಿಯಾಗಿ ಪಾಂಚಜನ್ಯವನ್ನೇ ಮೊಳಗಿಸಿದೆ. ತ್ರೈಲೋಕವೇ ನಡುಗಿದಂತಹ ಸಂದರ್ಭದಲ್ಲಿ ಯಮಧರ್ಮರಾಯನೇ ಶರಣು ಬಂದು ಗುರುಪುತ್ರನ ಆತ್ಮವನ್ನು ಪದಮೂಲಕ್ಕೆ ಅರ್ಪಿಸಿದ. ಯಮನನ್ನು ಮನ್ನಿಸಿ ಗುರುಪುತ್ರನ ಆತ್ಮವನ್ನು ಪಡೆದು ಬಂದು ಗುರುಗಳಿಗೆ ಅರ್ಪಿಸಿದ್ದಾಯಿತು ಗುರುದಕ್ಷಿಣೆಯನ್ನು. ಗುರುಗಳು ಹರಸಿದ್ದಿರಲ್ಲ. ಮಾತ್ರವಲ್ಲ, ನಿಮ್ಮಿಂದಾಗಿ ನನ್ನ ಚರಿತ್ರೆ ಸಾರ್ಥಕವಾಯಿತು, ಅಮರವಾಯಿತು, ಹೋಗಿ ಬನ್ನಿ ಶಿಷ್ಯರೇ ಎಂದು ಹರಸಿ ಕಳುಹಿಸಿದರು. ಅಂತೂ ಪಾಂಚಜನ್ಯ ಉತ್ಪತ್ತಿ ಎನ್ನುವಂತಹ ಈ ಆಖ್ಯಾನವನ್ನು ಆಲಿಸಿದವರಿಗೆ ಆ ಶ್ರೀಹರಿಯು ಆಯುಷ್ಯಾರೋಗ್ಯವನ್ನು ಕರುಣಿಸಲಿ. ಭದ್ರಂ ಶುಭಂ ಮಂಗಳ. ಕಾರ್ಯಕ್ರಮದ ಅಂಗವಾಗಿ ಹವ್ಯಾಸಿ ಬಳಗ ಕದ್ರಿ ಇವರು ಪ್ರಸ್ತುತಪಡಿಸಿದ ಪಾಂಚಜನ್ಯೋತ್ಪತ್ತಿ ಎಂಬ ಆಖ್ಯಾನವನ್ನು ಯಕ್ಷಗಾನ ತಾಳೆಮದ್ದಲೆ ಮುಖಾಂತರ ಬಹಳ ಸುಂದರವಾಗಿ ನಡೆಸಿಕೊಟ್ಟಿದ್ದಾರೆ. ಭಾಗವತರಾಗಿ ಶ್ರೀ ಶಿವಪ್ರಸಾದ್ ಎಡಪದವು, ಚೆಂಡೆ ಮದ್ದಲೆಯಲ್ಲಿ ಸರ್ವಶ್ರೀ ಸುದಾಸ್ ಆಚಾರ್ಯ, ಶರತ್ ಕುಮಾರ್ ಕದ್ರಿ ಹಾಗೂ ರಾಜೇಶ್ ಕುಡ್ಪಾಡಿ, ಹರಿಶ್ಚಂದ್ರ ನಾಯಕ ಮಾಡೂರು. ಮುಮ್ಮೇಳ ಕಲಾವಿದರಾಗಿ ಸರ್ವಶ್ರೀ ಸರ್ಪಂಗಳ ಈಶ್ವರ ಭಟ್, ಪುತ್ತೂರು ದೇವರಾಜ್ ಹೆಗಡೆ, ರವಿ ಅಲಿವರಾಯ ವರ್ಕಾಡಿ, ಶಿವಾನಂದ ಪೆರ್ಲಗುರಿ, ಡಾಕ್ಟರ್ ದಿನಸ್ತರ್ ಎಸ್ ಪಚ್ಚನಾಡಿ, ವಿದ್ಯಾಧರ ಶೆಟ್ಟಿ ಹೊಸಕುರಲ್ ಇವರುಗಳು ಭಾಗವಹಿಸಿರುತ್ತಾರೆ. ಇವರಿಗೆ ನಮ್ಮ ಯಕ್ಷಾಂಗನ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಜೊತೆಗೆ ನಾಳೆ ನಮ್ಮ ಭಕ್ತರೊಂದಿಗೆ ಭಾಗವತರಲ್ಲಿ ಮಂಗಳವನ್ನು ಹಾಡಲು ವಿನಂತಿಸುತ್ತಿದ್ದೇನೆ. ಯಕ್ಷಗಾನಂ ಗೀಳಿಗೆ ಕರದಳು ಕುಶಧಾರಿಗೆ ಅರುಷದಿ ಭಗೂತರ ಪೊರೆ ಬಮಗೆ ಉರಗ ಭುಜನ ಕುಮಾರ ಗಜವದನ ಚರಣ ಕಮಲಗಳಿಗಾರತಿ ಎತ್ತಿರೆ ಆರತಿ ಬೆಳಗಿದೆ.